ನಾಗರಾಜಣ್ಣ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ತೋಪಡ ನಾಗರಾಜಣ್ಣ ಮಾಡಿದ್ದಾರೆ. ನೀವು 4-5 ಜನ ಕೂತ್ಕೊಂಡು ಆ ಮಿನಿಸ್ಟರ್ ಸರಿ ಇಲ್ಲ, ಈ ಮಿನಿಸ್ಟರ್ ಸರಿ ಇಲ್ಲ, ಅವ್ರು ಸಚಿವರು ಯಾರ ಕೈಗೂ ಸಿಗೋದಿಲ್ಲ. ಇವಾಗ ಮುನಿಯಪ್ಪ ಅವ್ರ ಮಗ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ, ಕೊಡ್ಲಿ ಬಿಡ್ರಿ ಅವ್ರಿಗೆ. ನಾಗರಾಜಣ್ಣ ಅವರು ಪಾಪ ಪಾರ್ಟಿ ಮರ್ತೋಗಿದ್ದು. ಇದೇ ತಿಂಗಳು 4ನೇ ತಾರೀಕು ನಮ್ಮ ತಾಲೂಕಿನ ಹಿರಿಯ ಮುಖಂಡರಾದಂತಹ ಹಾಗೆ DCC ಬ್ಯಾಂಕ್ ಮಾಜಿ ಉಪಾಧ್ಯಕ್ಷರು, ಹಾಲಿ ಸದಸ್ಯರಾದಂತಹ ತೋಪಡ ನಾಗರಾಜಣ್ಣವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿದ್ದಾರೆ. ಆ ಒಂದು ಆರೋಪಗಳ ವಿರುದ್ಧವಾಗಿ ಇವತ್ತು ತಮ್ಮನ್ನ ಪ್ರೆಸ್ ಮೀಟ್ ಮಾಡಲಿಕ್ಕೆ ಇವತ್ತು ನಿಮ್ಮನ್ನೆಲ್ಲ ನಾವು ಕರೆದಿದ್ದೀವಿ. ನಾವಿಲ್ಲಿ ಈ ಒಂದು ಪತ್ರಿಕಾ ಗೋಷ್ಠಿಯನ್ನು ಕರೆದಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಈ ಹಿಂದೆ ನಮ್ಮ ಈ ತಾಲೂಕಿನ ಇಂದ ಆಯ್ಕೆ ಆಗಿದ್ದಂಥ DCC ಬ್ಯಾಂಕ್ ಉಪಾಧ್ಯಕ್ಷರಾದಂಥ ನಾಗರಾಜಣ್ಣವರು ಈಗ ಆಲಯ ನಿರ್ದೇಶಕರು ಆಗಿದ್ದಾರೆ. ಅವರು ನಮ್ಮ ಮಾನ್ಯ ಉಸ್ತುವಾರಿ ಸಚಿವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿರ್ತಕ್ಕಂಥ ವಿಷಯದ ಬಗ್ಗೆ ಇಲ್ಲಿ ಮಾತಾಡೋದಕ್ಕೆ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ನಮ್ಮ ನಾಗರಾಜಣ್ಣವ್ರಿಗೆ ಯಾಕೋ ಪಾಪ ಇತ್ತೀಚೆಗೆ ಏನೋ ಒಂದು ತಿಂಗಳಿಂದ ಈಚೆ ಪಾರ್ಟಿ ಮೇಲೆ ಭಾರಿ ಏನೋ ಕಾಳಜಿ ವಹಿಸ್ದಂಗಿದೆ. 2 ವರ್ಷದಿಂದ ಮರ್ತು ಬಿಟ್ಟಿದ್ರು ಪಾಪ ಪಾರ್ಟಿಯನ್ನ. ಇದೇ 1 ವರ್ಷದಿಂದ ಚುನಾವಣೆ ಮುಗಿದಾಗ 2 ವರ್ಷದಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷದಿಂದ ರಾಜೀವ್ ಗೌಡ್ರು ಏನೋ ಒಂದು ಅಧಿಕೃತ ಅಭ್ಯರ್ಥಿಯಾಗಿ ಬಂದ್ರು. ಅವತ್ತು ನಾವು ಅವ್ರ ಪರವಾಗಿ ನಿಂತು ಈ ತಾಲೂಕಲ್ಲಿ ಅವ್ರ ಪರವಾಗಿ ನಾವು ಚುನಾವಣೆಯನ್ನ ನಡೆಸಿದ್ವಿ. ಅವರು ನಡೆಸಿದ್ರು, ನಾವು ನಡೆಸಿದ್ವಿ. ಆದರೆ ದುರದೃಷ್ಟ ನಮ್ಮಲ್ಲಿ ಇನ್ನೊಬ್ರು ಪುಟ್ಟಣ್ಣ ಅವರು ಏನು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಶಿದ್ರು. ಅವರು 2ನೇ ಸ್ಥಾನಕ್ಕೆ ಬಂದ್ರು. ನಮ್ಮ ಅಧಿಕೃತ ಅಭ್ಯರ್ಥಿ 3ನೇ ಸ್ಥಾನಕ್ಕೆ ಬಂದ್ರು. ಅದನ್ನ ಮನಗಂಡು ಚುನಾವಣೆ ಆದ ನಂತರ ಒಂದು 5 ತಿಂಗಳು ಕಳೆದ ನಂತರ ನಾವ್ ಹೆಂಗೆ ಮಿನಿಸ್ಟರ್ ಹತ್ರ ಹೋದಾಗ ಉಸ್ತುವಾರಿ ಮಿನಿಸ್ಟರ್ ಹತ್ರ ಅವ್ರೊಂದು ಮಾತು ಹೇಳಿದ್ರು, ನೋಡಪ್ಪ ನೀವು ಹಿಂಗೆ ಇದ್ರೆ ನಿಮ್ಮ ತಾಲೂಕು ಹಾಳಾಗ್ತದೆ, ನೀವು ಒಟ್ಟಿಗೆ ಸೇರಿ ಯಾರಾದ್ರೂ ಒಬ್ಬರನ್ನ ಡಿಸೈಡ್ ಮಾಡ್ಕೊಳ್ರಿ ಅಂತ. ನಾವೇ ಎಲ್ಲ ಒಂದು ಯುವ ಮುಖಂಡರು ಸೇರಿ ಇಡೀ ತಾಲೂಕಿನಾದ್ಯಂತ ಓಡಾಡಿ ಕಾಂಗ್ರೆಸ್ ಪಕ್ಷದ ಒಂದು ನಮ್ಮ ಕಾಂಗ್ರೆಸ್ ಭವನದಲ್ಲಿ ಎಲ್ರಿಗೂ ಮಾಹಿತಿ ಕೊಟ್ಟು ಸುಮಾರು ಒಂದು 2,000 ಜನ ಕಾರ್ಯಕರ್ತರನ್ನು ಸೇರಿಸಿದ್ರು. ಅದರಲ್ಲಿ ನಾಗರಾಜಣ್ಣವರು ಬಂದಿದ್ರು. ಅವರು ಅವತ್ತು ಭಾಷಣ ಮಾಡಿದ್ರು. ಅಲ್ಲ ಭಾಷಣ ಮಾಡ್ತಾ ಎಲ್ಲ ಒಂದು ಒಗ್ಗಟ್ಟಿಗೆ ಬಂದು ಏನಾದ್ರು ಮಾಡಿ ಒಬ್ಬರನ್ನ ಇಲ್ಲಿ ಉಳಿಸ್ಕೋಬೇಕು, ಒಬ್ಬರೇ ಇರಬೇಕು, ಇಲ್ಲದೆ ಇದು ಕಷ್ಟ ಆಗ್ತದೆ ಮುಂದಿನಗಳಲ್ಲಿ, ನಾವು ಈ ತಾಲೂಕಲ್ಲಿ ಉಳಿಗಾಲ ಇರೋದಿಲ್ಲ ಅಂತ ಹೇಳಿದ್ವಿ. ಆ ಹೇಳಿದಾಗ ಏನಾಯ್ತು, ಅಲ್ಲೇ 2 ಗುಂಪಾಯ್ತು. ಕಾಂಗ್ರೆಸ್ ಭವನದಲ್ಲೇ 2 ಗುಂಪು ಡಿವೈಡ್ ಆಯ್ತು. ಅವತ್ತು ಗಲಾಟೆಗಳು ಅದು. ಅವತ್ತು ಮಾರನೇ ದಿವಸನೇ ಮಹಾನ್ ನಾಯಕ ಪಾಪ ನಮ್ಮ ರಾಜೀವ್ ಗೌಡ್ರು ಅಷ್ಟೆಲ್ಲ ನಾವು ಓಟ್ ಹಾಕಿ ದುಡಿದ್ರು. ನಾವು ನಮ್ಮನ್ನೇನಂದ್ರು ಅಂದ್ರೆ ಕಿಡಿಗೇಡಿಗಳು ಅಂತ ಮಾತಾಡಿದ್ರು. ಏನೋ ಓಟ್ ಹಾಕಿ ತಪ್ಪಿಗೆ. ಆದ್ರೆ ಅದ್ರ ಬಗ್ಗೆ ಯಾರು ಮಾತಾಡ್ಲಿಲ್ಲ. ನಮ್ಮ ನಾಗರಾಜಣ್ಣ ಸಹಿತ ಮಾತಾಡ್ಲಿಲ್ಲ. ನಾಗರಾಜಣ್ಣ ಅವ್ರು ಹೇಳಿದ್ದಕ್ಕೆ ಅವ್ರ ಜೊತೆಲ್ಲೇ ಅವತ್ತು ಪತ್ರಿಕಾ ಮಾಧ್ಯಮದ ಮುಂದ್ಗಡೆ ಕುತ್ಕೊಂಡಿದ್ದ, ಅವ್ರ ಜೊತೆಲೆ ಕುತ್ಕೊಂಡಿದ್ದ. ಅವತ್ತು ಯಾಕೆ ಈ ಮಾತಾಡ್ತಾ ಇದ್ರ, ಅವರೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದವರು, ಏನೋ ಯಾಕೆ ಈ ರೀತಿ ಮಾತಾಡಬೇಡಿ ಅಂತ ಒಂದು ಮಾತು ಹೇಳಿಲ್ಲ. ಅಷ್ಟಕ್ಕಿಂತೋಯ್ತು. ಇದುವರೆಗೂ ನಾವು ಆ ಕಾಂಗ್ರೆಸ್ ಭವನಕ್ಕೊಳಗಡೆ ಹೋಗಿಲ್ಲ. ನಾಗರಾಜಣ್ಣವರು ಪಾಪ ಪಾರ್ಟಿನ ಮರ್ತೋಗಿದ್ರು. ಈಗ ಇತ್ತೀಚೆಗೆ ಮೊನ್ನೆ DCC ಬ್ಯಾಂಕ್ ಚುನಾವಣೆ ಬಂತು, ಮತ್ತೆ ಅವರು ನಿರ್ದೇಶಕರಾಗಿ ಹೋಗ್ಬೇಕಾಯ್ತು. ಆವಾಗ ಅಲ್ಲೊಬ್ಬ ನಾಯಕನ ಇಲ್ಲೊಬ್ಬ ನಾಯಕನ ಕಾಂಗ್ರೆಸ್ ನಾಯಕರನ್ನ ಪಾಪ ಭೇಟಿಯಾಗಿ ಅವ್ರು ಬೇಳೆ ಬೇಯಿಸ್ಕೊಂಡ್ರು. ಹೆಂಗ್ ಬೇಕೋ ಹಂಗೆ ಬೇಯಿಸ್ಕೊಂಡ್ರು. ಯಾವ ರೀತಿ ಬೇಯಿಸ್ಕೊಬೇಕು ಅಂತ ನಿಮ್ಗೆಲ್ಲ ಗೊತ್ತಿದೆ. ಯಾವ ರೀತಿ ತಾಲೂಕಲ್ಲಿ ಎಲ್ಲಾ ಪಾರ್ಟಿಗಳನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೆಂಗೆ ನಿರ್ದೇಶಕರಾಗಿ ಹೋದ್ರು ಅಂತಕ್ಕಂಥದ್ದು ಎಲ್ಲ ನಿಮ್ಗೆ ಗೊತ್ತಿರ್ತಕ್ಕಂಥ ಮಾಹಿತಿ. ಇರ್ಲಿ, ಸಂತೋಷ. ಹೋಗಿದ್ದಾರೆ, ದೇವ್ರು ಒಳ್ಳೇದು ಮಾಡಿ. ಇವತ್ತು ಕಾರ್ಯಕರ್ತರ ಮೇಲೆ ಜ್ಞಾಪಕ ಬಂದಿದೆ. ಏನು, ನಾಮಿನೇಷನ್ ಮಾಡಲಿಲ್ಲ ಉಸ್ತುವಾರಿ ಮಂತ್ರಿಗಳ ನಾಮಿನೇಷನ್ ಕೊಡೋದು ನಮ್ಮ ಶಿಲಗಡ್ ತಾಲೂಕಿಗೆ. ಇಲ್ಲಿ ಒಬ್ಬ ಜನಪ್ರತಿನಿಧಿ ನಿಂತಿದ್ರಲ್ಲ, ಅವರ ಮಾಡ್ಬೇಕಾಗಿರೋದು ನಾಮಿನೇಷನ್, ಮಂತ್ರಿಗಳ ಮಾಡ್ಬೇಕಾಗಿರೋದು. ನಾಗರಾಜಣ್ಣರೇ ಆಯ್ತು, ಎಲೆಕ್ಷನ್ ಮುಗಿದ ನಂತರ ಪುಟ್ಟಣ್ಣಪ್ಪನವ್ರನ್ನು ಪಾರ್ಟಿಗೆ ಸೇರಿಸ್ಕೊಂಡ್ರು ಹೈಕಮಾಂಡ್. ಈಗ ಅಲ್ಲಿಗೆ ಪುಟ್ಟಣ್ಣಪ್ಪನವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ, ರಾಜೀವ್ ಗೌಡರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದಾರೆ. ಒಪ್ಕೋಣ. ಪುಟ್ಟಣ್ಣ ರಾಜೀವ್ ಗೌಡರು ಇಬ್ರು ಕುತ್ಕೊಂಡು ಒಂದು ಪಟ್ಟಿ ಮಾಡಿ ಕೊಡ್ಲಿ ಉಸ್ತುವಾರಿ ಮಂತ್ರಿಗಳ ಯಾಕೆ ಕೊಡ್ಸೋದಿಲ್ಲ ನೋಡೋಣ. ಆ ಕೆಲಸ ಮಾಡಿ ನೀವು. ನಮ್ಮನೇನೆ 3 ಬಾಗ್ಲಾಗಿದೆ. ಉಸ್ತುವಾರಿ ಮಂತ್ರಿಗಳು ಕೇಳಿದ್ರೆ ಅವ್ರೇನ್ ಮಾಡ್ತಾರೆ? ನಮ್ಮ ತಾಲೂಕು ಪಾರ್ಟಿ ಕಟ್ಬೇಕಾಗಿದೆ ಯಾರು? ನಾಳೆ ಬೆಳಗ್ಗೆ ಶಾಸಕರ ಆಗ್ಬೇಕಾಗಿದ್ದಾರ ಉಸ್ತುವಾರಿ ಮಂತ್ರಿಗಳು ಬಂದು ಶಾಸಕರ ಆಗ್ತಾರ? ಅವ್ರ ಅಭಿವೃದ್ಧಿ ಅವ್ರು ಮಾಡ್ತಾ ಇದಾರೆ. ಉಸ್ತುವಾರಿ ಮಂತ್ರಿಗಳು ಏನ್ ಮಾಡ್ಬೇಕೋ ಅವ್ರು ಮಾಡ್ತಾ ಇದಾರೆ. ಅವ್ರ ಯಾವ್ದನ್ನು ನಿಲ್ಸಿಲ್ಲ. ಅವ್ರೇನ್ ನಿಮ್ಮಂಗೆ ಹಿಂದಿನ ಬಾಗ್ಲಿಂದ ರಾಜಕಾರಣ ಮಾಡ್ತಾ ಇಲ್ಲ. ಅವ್ರು 2 ಸಾರಿ ಸೋತರು, ಮನೇಲೇ ಇದ್ರು, ಮತ್ತೆ ಪಾರ್ಟಿಗೆ ಬಂದ್ರು. ಪಾರ್ಟಿ ಒಂದು ಸಿದ್ಧಾಂತ ಮೇಲೆ ಚುನಾವಣೆ ಎದುರಿಸೋದು. ನಿಮ್ಮಂಗೇನು ಹಿಂಬಾಗ್ಲಿಂದ ಚುನಾವಣೆ ಮಾಡಿಲ್ಲ ಯಾವ್ದೂನು. ನಾಗರಾಜಣ್ಣ ಮಾತಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಮಾತಾಡಿ. ಏನ್ ಯಾರಿಗೂ ಗೊತ್ತಿಲ್ಲ ನಾನು ಮಾಡಿರೋದೆಲ್ಲ ಏನೋ ನಾನು ಭಾರಿ ತತ್ವ ಸಿದ್ಧಾಂತಗಳಲ್ಲೇ ನಾನು ಚುನಾವಣೆ ನಡ್ಕೊಂಡ್ ಬಂದಿದ್ದೀನಿ ಅಂತ ಹೇಳ್ಬೋದು.
ನೀವು ಯಾವ ಮುನ್ಸಿಪಲ್ ಅಲ್ಲಿ ಹೋದ್ ಸಾರಿ ಏನೇನ್ ಮಾಡಿದ್ರಿ, ಮೊನ್ನೆ ನಿಮ್ಮ ಒಂದು ಗ್ರಾಮದಲ್ಲಿ ಡೈರಿ ಚುನಾವಣೆ ಹೆಂಗ್ ಮಾಡಿದ್ರಿ, ಕಾಂಗ್ರೆಸ್ ಪಕ್ಷದವ್ರನ್ನ ಪಕ್ಕಕ್ಕಿಟ್ಟು JDS ಪಕ್ಷದವ್ರ ಜೊತೆ ಸೇರ್ಕೊಂಡು ನೀನ್ ನಿರ್ದೇಶಕರಾದ. ಯಾಕೆ ಬೇರೆ ಒಂದು ದಾರಿ ತಪ್ಪಿಸ್ತೀರಿ? ಪಕ್ಷದ ಮೇಲೆ ಅಭಿಪ್ರಾಯ ಇದೆ, ಒಪ್ಕೊಳ್ಳೋಣ, ಸೇರಿಸಿ ಒಗ್ಗೂಡ್ಸ್ರಿ, ಎಲ್ರನ್ನೂ ಒಗ್ಗೂಡಿಸಿ ಒಂದ್ ಕಡೆ ಕುಂಡಿಸಿ ಒಗ್ಗಟ್ಟಾಗಿ ಹೋಗೋಣ. ಆ ಪ್ರಯತ್ನ ಮಾಡಿ ನೋಡೋಣ, ನಾವಿದೀವಿ ನಿಮ್ ಹಿಂದ್ಗಡೆ. ನೀವು ಪಾರ್ಟಿ ಏನಾದ್ರು ಉಳಿಬೇಕು ಅನ್ನೋದಾದ್ರೆ ನಾಳೆನೇ ಸೇರಿಸಿ ಕಾಂಗ್ರೆಸ್ ಭವನದಲ್ಲಿ ಪುಟ್ಟ ಅಂಜನಪ್ಪನವ್ರನ್ನು ಸೇರಿಸಿ, ರಾಜೀವ್ ಗೌಡ್ರನ್ನು ಸೇರಿಸಿ, ಎಲ್ಲ ಕಾರ್ಯಕರ್ತರನ್ನು ಸೇರಿಸಿ ಒಗ್ಗೂಡ್ಸ್ಕೊಂಡು ಹೋಗ್ರಿ ಮಂತ್ರಿಗಳ ಹತ್ರ. ಯಾಕಾಗಲ್ಲ, ಮಂತ್ರಿಗಳು ಕೆಲಸ ಮಾಡಲ್ಲ ನೋಡೋಣ. ಮಂತ್ರಿಗಳ ಮೇಲೆ ಯಾಕೆ ಹೊಣೆ ಮಾಡ್ತೀರಿ ನೀವು? ಇಷ್ಟು ದಿವಸ ಇಲ್ಲದ ಏನ್ ಮಂತ್ರಿಗಳ ಮೇಲೆ ಇವತ್ತು ನೀವು ಹೊಣೆ ಮಾಡ್ತಕ್ಕಂಥದ್ದು? ನೀವು ಒಬ್ಬ ಡಿಸ್ಟಿಕ್ ರಾಜಕಾರಣಿ ಆಗಿದ್ದೀರಿ, ಈಗ ತಾಲೂಕು ಮಟ್ಟದಲ್ಲಿ ಇಲ್ಲ. ಮಾಡಿ ನೀವು, ನಿಮ್ ಹಿಂದ್ಗಡೆ ನಾವ್ ಇರ್ತೀವಿ ಕಾರ್ಯಕರ್ತರು, ಎಲ್ಲಾ ಕಾರ್ಯಕರ್ತರು ನಿಮ್ ಹಿಂದ್ಗಡೆ ಬರ್ತೀವಿ ನಾವು. ನಾವೆಲ್ಲ ರಾಜೀವ್ಗೌಡ್ರು ದುಡ್ದಂತವ್ರು. ಇವತ್ತು ರಾಜೀವ್ಗೌಡ್ರು ಯಾವ ಹಳ್ಳಿಗೆ ಬಂದಿದ್ದಾರೆ? ಹಾಗಾದ್ರೆ ಉಸ್ತುವಾರಿ ಮಂತ್ರಿ ಖಾಸಗಿ ಕಾರ್ಯಕ್ರಮ ಬರ್ತಾರೆ. ಉಸ್ತುವಾರಿ ಮಂತ್ರಿ ಖಾಸಗಿ ಕಾರ್ಯಕ್ರಮ ಬರೋದಕ್ಕೆ ಬರೀ ಅವ್ರಿಗೆ ಅದೇ ಕೆಲಸ ಇದೆ. ಒಬ್ಬ ರಾಜ್ಯದ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟರ್ ಅವರು ನಮ್ಮ ಖಾಸಗಿ ಕಾರ್ಯಕ್ರಮ ಬರಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಅವ್ರನ್ನ ತೆಗಳಬಾರ್ದು ಯಾವತ್ತೂ ಅಷ್ಟೇ. ಸರ್ಕಾರಿ ಕೆಲಸ ಆಗ್ತಾ ಇಲ್ಲ ಅಂದ್ರೆ ನಾವು ಬೇಕಾದ್ರೆ ಅವ್ರನ್ನ ತೆಗಳೋಣ. ನಿಮ್ದು ಯಾವ್ದೋ ಖಾಸಗಿ ಕಾರ್ಯಕ್ರಮ ಬರಲಿಲ್ಲ ಅಂತ ಹೇಳ್ಬಿಟ್ಟು ನೀವು ಮಾತಾಡಿದ್ರಷ್ಟೇ. ಅವ್ರ ತಾಲೂಕಲ್ಲಿ ಓಟ್ ಹಾಕಿರುವಂತ ಕಾರ್ಯಕರ್ತರ ಕಾರ್ಯಕ್ರಮಕ್ಕೆ ಹೋಗಲ್ಲ ಪಾಪ ಅವರು. ಅವ್ರ್ಯಾರು ಮಾತಾಡ್ತಾ ಇಲ್ಲ ಇವತ್ತು ಆ ಮಾತನ್ನ. ಕೈಗೆ ಸಿಗಲ್ಲ ಅಂತ ಹೇಳೋದು. ಹೋಗಿದ್ ದಿವಸ ಯಾವತ್ತು ನಿಮ್ಗೆ ಸಿಗಲ್ಲ? ನೀವೇ ಎಷ್ಟು ಸಾರಿ ಹೋಗಿದ್ದೀರಿ, ಎಷ್ಟು ಕೆಲಸ ಮಾಡಿಸ್ಕೊಂಡಿದ್ದೀರಿ? ಯಾಕಿಂತ ಮಾತನ್ನ ಹೇಳ್ತಾ ಇದ್ರು? ಮೊದಲು ನಮ್ಮನೆ ಸರ್ ಮಾಡ್ರಿ. ನಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಇರ್ತಕ್ಕಂಥ ಬಣಗಳ ಬಡದಾಟವನ್ನ ಒಂದು ಮಾಡಿ, ಆವಾಗ ನಾವು ಎದುರಿಸೋದಕ್ಕೆ, ಚುನಾವಣೆ ಎದುರಿಸೋದಕ್ಕೆ ಒಂದು ಸನ್ನದ್ಧರಾಗೋಣ. ಆಮೇಲೆ ಉಸ್ತುವಾರಿ ಮಂತ್ರಿಗಳು ನಮ್ಗೆ ಸಹಕಾರ ಕೊಡ್ತಾರೆ. ಯಾರಿಗೆ ಅಂತ ಮಾಡ್ತಾರ? ಅವ್ರೀಗ ಪುಟ್ಟರಂಗಪ್ಪನಿಗೆ ಅಂತ ಮಾಡ್ತಾರ? ರಾಜೀವ್ ಗೌಡ್ರಿಗೆ ಅಂತ ಮಾಡ್ತಾರ? ಇಲ್ಲಿ ಇನ್ನೊಂದು ಗುಂಪು ಯಾವ್ದೋ ಒಂದು ಹೋಗ್ತದೆ, ಅವ್ರಿಗೆ ಅಂತ ಮಾಡ್ತಾರ? ದಯವಿಟ್ಟು ನಾನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ ನಾಗರಾಜ್, ದಯವಿಟ್ಟು ಇದು ಮಾತಾಡೋದು ಸ್ವಲ್ಪ ನಿಮ್ಗೆ ಸಮಂಜಸ ಅಲ್ಲ. ಯಾಕಂದ್ರೆ ನೀವು ಒಂದು ಉನ್ನಸ್ಥಾನದಲ್ಲಿದ್ರಿ. ನೀವು ನಾಳೆನೆ ಕರೀರಿ, ಎಲ್ರನ್ನೂ ಒಗ್ಗೂಡಿಸ್ಕಡಿ, ಎಲ್ಲರೂ ಒಂದು ವಂಶಮತ ಕುತ್ಕೊಂಡು ಪಟ್ಟಿ ಮಾಡ್ಕೊಂಡು ಹೋಗಿ. ಅವ್ರೇನಾದ್ರು ನಾಮಿನೇಷನ್ ಮಾಡಿಸ್ಲಿಲ್ಲ ಅಂದ್ರೆ ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ಇವತ್ತು ಎಷ್ಟು ಬೇಗ ಕಾರ್ಯಕರ್ತರ ಮೇಲೆ ನಿಮ್ಗೆ ಜ್ಞಾಪಕ ಬಂದ್ಬಿಡ್ತು? 2 ವರ್ಷದಿಂದ ಇರಲಿಲ್ಲ ಕಾರ್ಯಕರ್ತರ ಮೇಲೆ ಜ್ಞಾಪಕ. ದಯವಿಟ್ಟು ನೋಡಿ, ಇದೊಂದು ಅವ್ರ ಮೇಲೆ ಆರೋಪ ಮಾಡೋದನ್ನ ಬಿಟ್ಟು, ಈ ಆರೋಪ ಒಳ್ಳೇದಲ್ಲ. ಮೊದಲು ನಮ್ಮ ಮನೆ ಸರ್ ಮಾಡ್ಕೊಳ್ಳೋಣ, ನಮ್ಮ ಮನೆ ಸರ್ ಮಾಡಿ ತದನಂತರ ಅವ್ರ ಮೇಲೆ ಆರೋಪ ಮಾಡೋಣ. ಅವ್ರು ಮಾಡ್ಲಿಲ್ಲ ಅಂದಾಗ ಅದಕ್ಕೆ ನಾವು ಬೇರೆ ರೀತಿ ಅವ್ರಿಗೆ ಉತ್ತರ ಕೊಡುವಂತ ಕೆಲಸ ಆಗ್ತದೆ. ಇವತ್ತು ಶಿಡ್ಲಘಟ್ಟಲ್ಲಿ 70 ಕೋಟಿ ರೂಪಾಯಿ ಯೂನಿವರ್ಸಿಟಿ ನಡಿ ಕೆಲಸ ನಡೀತಾ ಇದೆ. ಯಾರು ತಂದು ಕೊಟ್ರು? ಸುಮ್ಮನೆ ಬೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥವ್ರು ತಾನೇ ಕೊಟ್ಟಿದ್ದು, ಮಂತ್ರಿಗಳು ಹೇಳಿದ್ ತಾನೇ ಕೊಟ್ಟಿದ್ದು. ಇವತ್ತು ಒಂದು ಡಿಸ್ಟಿಕ್ ಅಲ್ಲಿ ಒಳ್ಳೆ ಹೂವಿನ ಮಾರ್ಕೆಟ್ ಆಗ್ತದೆ, ಎಲ್ಲಾ ಡಿಸ್ಟಿಕ್ ರೈತರಿಗೂ ಅನುಕೂಲ ಆಗಲ್ವಾ? ಇವತ್ತು ಹೈಟೆಕ್ ಗೂಡ್ ಮಾರ್ಕೆಟ್ ಮಾಡಿದ್ದಾರೆ, 140 ಕೋಟಿ. ಇವತ್ತು ಅದೆಲ್ಲ ರೈತರಿಗೆ ಆಗತಕ್ಕಂಥದ್ದು. ಇವತ್ತು KIDB ತಂದಿದ್ದಾರೆ. ಇವತ್ತು KIDB ಅಂತಕ್ಕಂಥ ಒಂದು ಅಲ್ಲಿ ಪ್ರಾರಂಭ ಆದ್ರೆ ಎಷ್ಟು ಯುವಕರಿಗೆ, ಬಡ ಮಕ್ಕಳಿಗೆ ಉದ್ಯೋಗ ಅವಕಾಶ ಸಿಗ್ತದೆ. ಅದೆಲ್ಲ ಮಾತಾಡಿಲ್ಲ ನೀವು. ಬರೀ ಯಾವ್ದೋ ಖಾಸಗಿ ಕಾರ್ಯಕ್ರಮ ಬರ್ಲಿಲ್ಲ, ಅದಕ್ಕೆ ಬರ್ಲಿಲ್ಲ, ನಾವು ಅದನ್ನ ಹೊಣೆ ಮಾಡಬಾರ್ದು ಅವ್ರ ಮೇಲೆ. ಯಾಕಂದ್ರೆ ಅವ್ರಿಗೆ ಜವಾಬ್ದಾರಿ ಇರ್ತದೆ. ಅವ್ರೊಬ್ಬ ಸಾಮಾನ್ಯ ಮನುಷ್ಯರಲ್ಲ. ಈಗ ಈ ರಾಜ್ಯಕ್ಕೆ ಮಂತ್ರಿ ಅವರು, ಶಿಕ್ಷಣ ಮಂತ್ರಿ ಬೇರೆ. ಆಮೇಲೆ ಚಿಂತಾಮಣಿಗೆ ಇವತ್ತು ಇಡೀ ನಮ್ಮ ಡಿಸ್ಟಿಕ್ ಅಲ್ಲಿ ಇಂಜಿನಿಯರಿಂಗ್ ಕಾಲೇಜ್, ಗೌರ್ಮೆಂಟ್ ಕಾಲೇಜ್ ಇಲ್ಲ. ಇವತ್ತು ಒಂದು ಚಿಂತಾಮಣಿ ನಮ್ಮ ಪಕ್ಕದ ಎಲ್ಲ ಒಂದು 8 ಕಿಲೋಮೀಟರ್ ಜಾಗದಲ್ಲಿ ಒಂದು ಒಳ್ಳೆ ಕಾಲೇಜನ್ನು ಕಟ್ತಾ ಇದೆ, ಸುಸಜ್ಜಿತವಾದ ಜಾಗದಲ್ಲಿ. ಇವತ್ತು 140 ಕೋಟಿ ಶಾಂಕ್ಷನ್ ಮಾಡಿಸಿದ್ದಾರೆ ಅದಕ್ಕೆ. ಬರೀ ಒಂದು ರಸ್ತೆ ಮಾಡೋದಕ್ಕೆ 12 ಕೋಟಿ ಹಾಕಿದ್ದಾರೆ ಮೇಲ್ಗಡೆ ರಸ್ತೆಗೆ, ಕಾಲೇಜ್ ಹತ್ರಕ್ಕೆ. ಇದೆಲ್ಲ ಕೆಲಸ ಅಲ್ವಾ? ಬರೀ ಅವ್ರ ತಾಲೂಕಿಗೆ ಸೀಮಿತ ಆಗುತ್ತಾ? ಬರೀ ಅವ್ರ ತಾಲೂಕ್ ಮಕ್ಕಳೇ ಹೋಗ್ತಾರಾ? ನಮ್ಮ ತಾಲೂಕ್ ಬಡ ಮಕ್ಳು ಹೋಗಲ್ವಾ ಇಂಜಿನಿಯರಿಂಗ್ ಮಾಡೋದಕ್ಕೆ? ಇವತ್ತೆ ಎಲ್ಲೆಲ್ಲೋ ಬೆಂಗಳೂರು ಏನೋ ಇವತ್ತು ಪ್ರೈವೇಟ್ ಕಾಲೇಜ್ಗಳು 5 ಲಕ್ಷ ಕೊಡ್ಬೇಕು ಒಂದು ಮಗುವಿಗೆ ಇಂಜಿನಿಯರಿಂಗ್ ಮಾಡ್ಬೇಕಾದ್ರೆ. ಅವ್ರು ಗುಂಪುಗಾರಿಕೆ ಮಾಡ್ತಾ ಇಲ್ಲ ಸ್ವಾಮಿ. ನಮ್ಮಲ್ಲಿ ನಾವು ಗುಂಪುಗಾರಿಕೆ ಮಾಡ್ಕೋತಾ ಇರೋದು. ಮಂತ್ರಿಗಳು ಏನು ಗುಂಪುಗಾರಿಕೆ ನಮ್ಗಿನ್ನೂ ಹೇಳ್ತಾರೆ, ನೀವು ಗುಂಪುಗಾರಿಕೆ ಹೀಗೆ ಮಾಡ್ಕೊಂಡಿದ್ರೆ ನಾನೇನು ಮಾಡಕ್ಕಾಗೋದಿಲ್ಲ. ಪಾರ್ಟಿ ಕಟ್ರಿ ಮೊದಲು, ಒಂದು ದಾರಿಯಲ್ಲಿ ಹೋಗಿ ನೀವು.
ಅವ್ರು ನಮ್ಗೆ ತಿಳಿ ಹೇಳ್ತಾರೆ. ನಾವೇನಾದ್ರು ಬೇರೆ ಕೆಲ್ಸಕ್ಕೆ ಹೋದ್ರೆ ನಮ್ಮನ್ನು ಬೈತಾರೆ ಅವ್ರು. ಇನ್ನು ನೀವು ಈ ರೀತಿ ಗುಂಪು ಕಟ್ಕೊಂಬಂದ್ರೆ ನಾನು ಮಾಡಕ್ಕಾಗಲ್ಲಪ್ಪ, ನೀವು ಒಂದ್ ದಾರಿಲಿ ಹೋಗಿ ಅಂತ ನಮ್ಗೆ ಬುದ್ಧಿ ಹೇಳಿದ್ದಾರೆ. ನೀವು ಆದ್ರೂ ದೊಡ್ಡ ದೊಡ್ಡ ಲೆವೆಲ್ ಹೋಗಿ ಕೆಲಸ ಮಾಡಿಸ್ಕೊಂತ ಇದ್ರ, ಪಾಪ ಸಾಮಾನ್ಯ ಜನ ಹೋಗಿ ಮಾಡಿಸ್ಕೊಳಕ್ ಆಗ್ತಲ್ಲ. ಅವ್ರು ಬುದ್ಧಿ ಹೇಳಿ ಕಳಿಸ್ತಾರೆ, ಬೇಡಪ್ಪ ನೀವು ಗುಂಪುಗಾರಿಕೆ ಮಾಡ್ಕೋಬೇಡ್ರಿ ಅಂತ. ನಿಮ್ ಬೇಳೆ ನೀವ್ ಹೆಂಗ್ ಬೇಕೋ ಬೇಯಿಸ್ಕೊಳ್ಳೋದು, ಮಾತಾಡ್ತಾ ಇರೋದು. ಇದನ್ನ ಬಿಡಿ ನಾಗರಾಜ್ ನೋಡ್ಯಾರ, ದಯವಿಟ್ಟು ಇದನ್ನ ಬಿಟ್ಟು ಪಾರ್ಟಿ ಕಟ್ಟೋದನ್ನ ನೋಡಿ. ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಬರ್ತಾ ಇದೆ. ಇದೇ ರೀತಿ ಇದ್ರೆ ಮುಂದಿನ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಒಂದು ಸ್ಥಾನ ಕೂಡ ಗೆಲ್ಲೋದಿಲ್ಲ ನಾವು, ಈ ರೀತಿ ಏನೋ ಗುಂಪುಗಾರಿಕೆ ಇದ್ರೆ. ಇಷ್ಟನ್ನ ಹೇಳಕ್ ನಾನು ನಾಗರಾಜ್ ಬಯಸ್ತೀನಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಪಾರ್ಟಿ ಕಟ್ಟೋ ಕೆಲಸ ಆಗಲಿ. ಇನ್ನೊಂದು ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಸಹ ನಾವು ಮನವಿ ಮಾಡಿದ್ವಿ. ಯಾಕಂದ್ರೆ ನಮ್ದು ತುಂಬಾ ಬಾರ್ಡರ್ ಇರ್ತಕ್ಕಂಥದ್ದು, ಆಂಧ್ರಾಗೆ ಸ್ವಲ್ಪ ಬಾರ್ಡರ್ ಇರ್ತಕ್ಕಂಥ ಹಳ್ಳಿಗಳಿರುತ್ತೆ. ಇವತ್ತು ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಸಹ ನಮ್ಮದು ತಾಲೂಕು ಕೊಡ್ಬೇಕಣ್ಣ ಅಂತ ನಾವು ಮನವಿ ಮಾಡಿದ್ವಿ. ಆಯ್ತು, ಅದಕ್ಕೆ ಒಂದು ನಾನೀಗ ದಿನೇಶ್ ಗುಂಡೂರಾವ್ ಅವ್ರು ಮಾತಾಡಿ ಸೂಕ್ತ ಟೈಮಲ್ಲಿ ತೀರ್ಮಾನ ತಗೊಂಡು ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ಮಾಡ್ಕೊಡ್ತೀನಿ. ಇಲ್ಲ ನನಗೆ ತುಂಬಾ ಸಮಸ್ಯೆ ಆಗ್ತೈತೆ, ಇಲ್ಲ ಚಿಂತಾಮಣಿಗೆ ಬರ್ಬೇಕು, ಇಲ್ಲ ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು. ಹಾಗಾಗಿ ಈ ಕಡೆ ನಮ್ಮ ತುಂಬಾ ಬಡ ಜನ ಇದ್ದಾರೆ, ನಮ್ಮೊಂದು ಶಿಡ್ಲಘಾಟಕ್ಕೆ ತಾಯಿ ಮತ್ತು ಮಕ್ಕಳ ಆರೈಕೆ ಕೇಂದ್ರ ನೀವು ಮಾಡ್ಕೊಡ್ಲೇಬೇಕು ಅಂತ ನಾವೆಲ್ಲರೂ ಮನವಿ ಮಾಡಿದ್ದೀರಿ. ಆಯ್ತು ಅಂತ ನಮ್ಮೊಂದು ಮನವಿಗೆ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳು ಅದು ಮಾಡ್ಕೊಳ್ಳಿ ಅಂತ ಹೇಳಿದ್ರು. 4-5 ದಿವಸ ಹಿಂದೆ ಒಂದು ಪತ್ರಿಕಾಗೋಷ್ಠಿ ನಡೆಸಿದ್ರು ನಮ್ಮ DCC ಬ್ಯಾಂಕ್ ಡೈರೆಕ್ಟ್ರು. ಅದ್ರ ವಿರುದ್ಧವಾಗಿ ಅವರು ಕೆಲವು ಮಾತಾಡಿರೋ ವಿರುದ್ಧವಾಗಿ ಇಲ್ಲೆಲ್ಲ ನಮ್ಮ ಸ್ನೇಹಿತರು ಈಗ ಮಾತಾಡಿದ್ದಾರೆ. ಈ ಕೆಲವರು ಹೇಳ್ತಾರೆ ಹಿಂದುಳಿದವರಿಗೆ ಕಾಂಗ್ರೆಸ್ ಅಲ್ಲಿ ಏನು ಪ್ರಿಫರೆನ್ಸ್ ಇಲ್ಲ ಅಂತ ಹೇಳ್ತಾರೆ. ನಮ್ಮ ಇದರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆನಲ್ಲಿ ಹಿಂದೆ ಕೃಷ್ಣರಾವ್ ಅವರು ಅಧ್ಯಕ್ಷ ಆಗಿದ್ರು. ಅವ್ರಿಗೆ ಎಷ್ಟು ಬೆನ್ನೆಲುಬು ಐತೆ ಅಂದ್ರೆ ಅವ್ರ ಜನಾಂಗ ಎಷ್ಟೈತೆ. ಜಾಲಪ್ಪನವ್ರು ಆಗಿದ್ರು, ಅವ್ರ ಜನಾಂಗ ಎಷ್ಟೈತೆ. ಇಂಥವ್ರಿಗೆಲ್ಲ ನಮ್ಮ ಜಿಲ್ಲಾ ಮಟ್ಟದಿಂದ ಬಂದು ತಾಲೂಕು ಮಟ್ಟದಲ್ಲಿ ಇದೇ ನಾಗರಾಜ್ ಅವ್ರು ಹೇಳ್ತಾರೆ ನಮ್ಮ ಹಿಂದುಳಿದವ್ರಿಗೆ ಏನು ಪ್ರಿಫರೆನ್ಸ್ ಇಲ್ಲ ಅಂತೇಳಿ. ಎಲ್ಲ ಮುಂದುವರೆದವರೇ ಇದ್ದು ಏನೋ ಇದರಲ್ಲಿ ಡೈರಿ SFCSಗಳಲ್ಲಿ, ಆದ್ರೂ ಹಿಂದುಳಿದ ವರ್ಗದವ್ರಿಗೆ ಕೊಟ್ರು 2 ಸಾರಿ. ಹೋದ್ ಸಾರಿನೂ ಅವರೇ ಡೈರೆಕ್ಟ್ರು, ಈ ಸಾರಿನೂ ಅವರೇ ಡೈರೆಕ್ಟ್ರು. ಹಿಂದುಳಿದ ವರ್ಗದವ್ರಲ್ವಾ. ಸುಬ್ರಹ್ಮಣ್ಯ ಅವ್ರ ಜನಾಂಗದವ್ರು ಎಷ್ಟಿದ್ರು, ಅವ್ರಿಗೆ ನಾವು ಕೊಡ್ಲಿಲ್ವಾ? ಅವ್ರನ್ನ ಜಿಲ್ಲಾ ಪರಿಷತ್ ಮೆಂಬರ್ ಮಾಡಿ ಆಮೇಲೆ ಪ್ರೆಸಿಡೆಂಟ್ ಮಾಡ್ಲಿಲ್ವಾ ನಮ್ಮ ತಾಲೂಕಲ್ಲಿ? ಅದೇ ನಮ್ಮ ನಿರಂಜನ್ ಸ್ವಾಮಿ ಅವ್ರು ತಾಲೂಕ್ ಸಮಿತಿಗೆ ಆಗಿದ್ದು, ಅವ್ರ ಜನಾಂಗ ಎಷ್ಟಿತ್ತು? 4-5 ಮನೆ ಇತ್ತು. ಅಂತವ್ರನ್ನ ಇಲ್ಲಿ ನಾವು ಕಳಿಸ್ಲಿಲ್ವಾ? ಸುಬ್ರಹ್ಮಣ್ಯನ್ ಕಳಿಸ್ಲಿಲ್ವಾ? ಮತ್ತೆ ಇದೇ PLD ಬ್ಯಾಂಕ್ ಅಲ್ಲಿ ಜನರಲ್ ಕಾನ್ಸ್ಟಿಟ್ಯೂನ್ಸಿ ಅದೇನು BCMA ಅಲ್ಲ, ನಮ್ಮ ದೊಗನಾಗ್ನಳ್ಳಿ ವೆಂಕಟೇಶಣ್ಣವರು, ಅವ್ರನ್ನ ಕಳಿಸ್ಲಿಲ್ವಾ? ಹಿಂದುಳಿದ ವರ್ಗದವ್ರಿಗೆ ಏನು ಪ್ರಿಫರೆನ್ಸ್ ಕೊಟ್ಟಿಲ್ಲ ಅನ್ನೋದು ತುಂಬಾ ಅಪರಾಧ ಆಯ್ತಾ. ಇದೇ ನಮ್ಮ ವೇಣುಗೋಪಾಲ್ ಅವ್ರಿಗೆ ಕೊಟ್ಟಿದ್ದು. ಹಿಂದುಳಿದ ವರ್ಗದವ್ರು ನಮ್ಮ ತಾಲೂಕಲ್ಲಿ ತುಂಬಾ ಪ್ರಿಫರೆನ್ಸ್ ಕೊಟ್ಟೈತೆ. ಹಿಂದುಳಿದ ವರ್ಗದವ್ರಗ ತುಂಬಾ ಪ್ರಿಫರೆನ್ಸ್ ಕೊಟ್ಟಿಲ್ಲ ಅನ್ನೋದಂತೂ ಸುಳ್ಳು. ಹಿಂದುಳಿದ ವರ್ಗದವ್ರು ಇವ್ರದೇ ಮತಗಳು ಎಷ್ಟಿದ್ವು? ಎಲ್ಲ ಅವ್ರ ಲೆಕ್ಕದಲ್ಲಿ ಮುಂದುವರೆದು, ನಾವು ಹಿಂದುಳಿದವ್ರೆ ಮುಂದುವರೆದವ್ರು ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಎಲ್ಲ ಮುಂದುವರೆದವ್ರು ಎಲ್ಲ ಸೇರಿ ಹಿಂದುಳಿದ ವರ್ಗದವ್ರು ಕೊಟ್ಟಿದ್ರಿ. ಯಾಕೆ ನಮ್ಮಲ್ಲಿ ಇರ್ಲಿಲ್ವಾ ಡೈರೆಕ್ಟರ್ಗಳು? ನಮ್ಮಲ್ಲಿ DCC ಬ್ಯಾಂಕ್ ಡೈರೆಕ್ಟರ್ ಆಗಕ್ ಆಗ್ತಾ ಇರ್ಲಿಲ್ವಾ? ಆದ್ರೂ ಇರ್ಲಿ, ನಮ್ಮ ಪಾರ್ಟಿ ಹಿಂದುಳಿದವರು ಮುಂದುವರೆದವರು ಇಲ್ಲಿಲ್ಲ. ಕಾಂಗ್ರೆಸ್ ಅಲ್ಲಿ ಎಲ್ಲಾ ಜನಾಂಗಕ್ಕೂ ಪ್ರಿಫರೆನ್ಸ್ ಕೊಡ್ತಾರೆ. ಅದನ್ನ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ನೀವು ಯಾರೋ ಚಿಕ್ಕಬಳ್ಳಾಪುರದಲ್ಲಿ ಒಬ್ರು ಹೆಸರು ಹೇಳಿದ್ರೆ, ಗೆಂಗರೇಕಲ್ಲೂರು ನಾರಾಯಣಸ್ವಾಮಿ ಜಿಲ್ಲಾ ಪರಿಷತ್ ಮೆಂಬರ್ ಆಗಿದ್ರು, ಅವರು ಸಮಾಜ ಸೇವಕರು ಅಂತಂತೇಳಿ. ಅದೇ ನಮ್ಮ ಮುನಿಯಪ್ಪನವ್ರ ಮಗ ಶಶಿಧರ್ ಸಮಾಜ ಸೇವಕರು ಅಲ್ವಾ? ಏನೇನ್ ಎಷ್ಟೆಷ್ಟು ಇದ್ ಮಾಡಿದ್ದಾರೆ ಅಂತ ಹೇಳಿ ತಾಲೂಕಿನ ಜನ ಕೇಳಿದ್ರೆ ಗೊತ್ತಾಗ್ತಾರೆ. ಅದೇ ಕೇಳಿ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಪ್ರೆಸಿಡೆಂಟ್ ನಮ್ಮ ತಾಲೂಕು ಅವ್ರನ್ನ ಕೇಳಿ, ಶಶಿಧರ್ ಮುನಿಯಪ್ಪ ಅವ್ರನ್ನ ಮಾಡ್ರಿ ಅಂತ ಹೇಳಿ. ಮುನಿಯಪ್ಪ ಅವರು ಇಷ್ಟು ಟರ್ಮಲ್ಲಿ MLA ಆಗಿದ್ರು, ಮಿನಿಸ್ಟರ್ ಆಗಿದ್ರು. ಇಡೀ ಕೋಲಾರ ಡಿಸ್ಟಿಕ್ ಅಲ್ಲಿ ಒಬ್ಬರು ಒಂದ್ಸಾರಿ ಗೆದ್ದು ಇಡೀ ಕೋಲಾರ ಡಿಸ್ಟಿಕ್ ನಿಭಾಯಿಸಿದಂಥವ್ರು. ಅಂತವ್ರ ಮಗ ಇವತ್ತು ಶಶಿಧರ್ ಮುನಿಯಪ್ಪ ಅಂತಿದ್ದಾರೆ. ಎಜುಕೇಟೆಡ್, ಬುದ್ಧಿವಂತರು, ಸಾರ್ವಜನಿಕ ನಿಭಾಯಿಸಂತವರು. ಇಂಥವ್ರಿಗೆ ಅದು ಅಧ್ಯಕ್ಷರ ಪಟ್ಟ ಕೇಳ್ಬೋದಲ್ಲ ಜಿಲ್ಲಾ ಕಾಂಗ್ರೆಸ್ದು. ನೀನು ಯಾರು ಚಿಕ್ಕಬಳ್ಳಾಪುರದವ್ರು ಕೇಳ್ತೀಯಲ್ಲ, ಇದು ತಪ್ಪಲ್ವಾ? ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲ ಹಿಂದುಳಿದವ್ರದ್ದು ಇಲ್ಲಿ ಯಾರು ಕಾಂಗ್ರೆಸ್ ಅದು ಇದು ಮಾಡ್ದಲ್ಲ. ಫಸ್ಟ್ ನಾವು 2-3 ಸಾರಿ ಸೇರಿದೀವಿ ಕಾಲೇಜಲ್ಲಿ. ನಾಗರಾಜ್ ಬಂದಿದ್ರು, ಚಂದ್ರೇಗೌಡ ಎಲ್ಲ ಒಟ್ಟಿಗೆ, ಸೀನಪ್ಪನವ್ರು ಎಲ್ಲ ಬಂದು ಸೇರಿ, ಇಬ್ರು ಸೇರಿ ಒಟ್ಟಾಗಿ ಇದು ಮಾಡಿ. ರಾಜೇಗೌಡರು ಏನೋ ಬೇಕಾದವ್ರನ್ನ ಅವ್ರು ಎತ್ಕೊಂಡು ಹೋಗ್ತಾರೆ, ಇಲ್ಲ ಪುಟ್ಟಣ್ಣಪ್ಪ ಬೇಕಾದವ್ರನ್ನ ಎತ್ಕೊಂಡು ಹೋಗ್ತಾರೆ. ಅದಕ್ಕೆ ಶಶಿಗೆ ಜವಾಬ್ದಾರಿ ಆಗಿದ್ರು ನಮ್ಮ ಮಿನಿಸ್ಟ್ರು ಸುಧಾಕರ್ ಅವರು. ಏನ್ ಮಾಡಿದ್ರು, ಶಶಿ ಜವಾಬ್ದಾರಿ ಹಾಕೊಂಡು ಇವರಿಬ್ಬರು ಸೇರಿಸಿ 3 ಜನ ಒಂದ್ ಕಡೆ ಸೇರಿಸಿ ನಾಮಿನೇಷನ್ ಯಾರನ್ನ ಮಾಡ್ಬೇಕು ಒಂದು ಲಿಸ್ಟ್ ಕೊಡ್ರಿ ಅಂದ್ರು. ಅದು ಮಾಡಕ್ ಇವ್ರು ಸೇರ್ಲೇ ಇಲ್ಲ. ಪುಟ್ಟಣ್ಣಪ್ಪ ಬಂದ್ ಕಾತ್ಕೊಂಡಿದ್ರೆ ರಾಜೇಗೌಡ ಬರೋದಿಲ್ಲ, ರಾಜೇಗೌಡ ಬಂದ್ ಕಾತ್ಕೊಂಡಿದ್ರೆ ಇನ್ನೊಬ್ರು ಬರೋದಿಲ್ಲ. ಹಿಂಗಾಗ್ಬಿಟ್ಟು ಮಿನಿಸ್ಟರ್ ಏನ್ ಮಾಡ್ತಾರೆ? ಅಲ್ಲ, 3 ಸಾರಿ ಸೇರಿಸಿದ್ರು. ನಾವು ಹೋಗಿದ್ವಿ ಅದ್ರಲ್ಲಿ. ಶ್ರೀನಿವಾಸ ರಾಮಯ್ಯ ಅವರು ಬಂದಿದ್ರು, ಇದೇ ತೋಪಡ ನಾಗರಾಜ ಬಂದಿದ್ರು, ನಿರಂಜನ್ ಬಂದಿದ್ರು, ಚಂದ್ರೇಗೌಡ ಬಂದಿದ್ರು, ಮೇಲೂರು ಮುಳ್ಳಿ ಎಲ್ಲರೂ ಸೇರಿದ್ರಿ. ಎಲ್ರು ಒಂದ್ ದಿವಸ ಒಬ್ರು ಬಂದ್ರೆ ಇನ್ನೊಂದ್ ದಿವಸ ಇನ್ನೊಬ್ರು ಬರಲ್ಲ. ಶಶಿಧರ್ ಏನ್ ಮಾಡಕ್ ಆಗ್ತೈತೆ? ಅದಕ್ಕೆ ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಅಲ್ಲಿ ಏನಾದ್ರು ಮಾಡ್ಬೇಕಾದ್ರೆ, ಇವಾಗ ಮುನಿಯಪ್ಪ ಅವ್ರ ಮಗ ಇದ್ದಾನೆ, ಆಕ್ಟಿವ್ ಆಗಿದ್ದಾನೆ, ಕೊಡ್ಲಿ ಬಿಡ್ರಿ ಅವ್ರಿಗೆ.
ಇದುವರೆಗೂ ನಮ್ಮ ತಾಲೂಕು ಡಿಸ್ಟಿಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಬಂದಿಲ್ಲ. ಈ ಸಾರಿನ ತಗೊಂಬರ್ರಿ. ಅದ್ ಬಿಟ್ಬಿಟ್ಟು ನೀವು ಯಾರು ಚಿಕ್ಕಬಳ್ಳಾಪುರದವ್ರದ್ದು ಹೇಳ್ತೀರಾ, ಇಲ್ಲ ಇನ್ನೊಂದು ಊರವ್ರು ಹೇಳ್ತೀವಿ. ಯಾಕೆ ನಮ್ಮೂರಲ್ಲಿ ಇಲ್ವಾ, ನಮ್ಮ ತಾಲೂಕಲ್ಲಿ ಇಲ್ವಾ ಅದಕ್ಕೆ ಎಲಿಜಿಬಲ್? ದಯವಿಟ್ಟು ಹೇಳುವಾಗ ಇದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾತಾಡ್ಬೇಕಾಗಿ ತಮ್ಮಲ್ಲಿ ಮನವಿ. ಡಿಸಿಸ್ ಬ್ಯಾಂಕ್ ಅಲ್ಲಿ ನೀವು ಡೈರೆಕ್ಟರ್ ಆಗ್ಬೇಕಾದ್ರೆ ಶಶಿಧರ್ ಸಪೋರ್ಟ್ ಇಲ್ವಾ, ಮುರಳಿ ಸಪೋರ್ಟ್ ಇಲ್ವಾ, ಚಂದ್ರೇಗೌಡ ಸಪೋರ್ಟ್ ಇಲ್ವಾ, ಪುಟ್ಟ ಅಂಜಪ್ಪನ ಸಪೋರ್ಟ್ ಇಲ್ವಾ? ಎಲ್ಲರೂ ಸಪೋರ್ಟ್ ಮಾಡಿದ್ರು. ಶ್ರೀನಿವಾಸ್ ಅವ್ರ ಸಪೋರ್ಟ್ ಇಲ್ವಾ? ಎಲ್ಲರೂ ಸಪೋರ್ಟ್ ಮಾಡಿ ನೀವು ಡಿಸಿಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದು. ಇದ್ರಲ್ಲಿ ಯಾರಾದ್ರೂ ಒಬ್ರು ಬಿಲ್ಕುಲ್ ಆಗೋದಿಲ್ಲ ಅಂತ ಕೂತ್ಕೊಂಡಿದ್ದಿದ್ರೆ ನೀವು ಡೈರೆಕ್ಟರ್ ಆಗಕ್ ಆಗ್ತಾ ಇರಲ್ಲ. ಇದನ್ನ ಪೂರ್ತಿ ಅರ್ಥ ಮಾಡ್ಕೊಳ್ರಿ. ಆಮೇಲೆ ಇದು ನಮ್ಮ ಡಿಸಿಸಿ ಬ್ಯಾಂಕ್ ಅಲ್ಲಿ ಎಲ್ಲಾ ಸೊಸೈಟಿಗೆ ನೀವು ಕೊಟ್ಟಿದ್ದೀರಿ, ಇಲ್ಲ ಅಂತ ಹೇಳಿಲ್ಲ. ಅದ್ ಪ್ರಾಬ್ಲಮ್ ಬಂದಿರೋದ್ರಿಂದ ಅಲ್ಲಿ ಏನೋ ಕೇಸ್ಗಳು ನಡೀತಾವೆ ಅನ್ನೋದ್ರಿಂದ ಲೇಟ್ ಆಯ್ತು, ಕಾನೂನಾತ್ಮಕವಾಗಿ ಲೇಟ್ ಆಯ್ತು. ಇವಾಗ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ನಡೀತಲ್ವಾ, ಎಲ್ಲ ಡೈರೆಕ್ಟರ್ ಹೋಗಿದ್ದೀರಲ್ಲ, ಅದರಲ್ಲಿ ಮಿನಿಸ್ಟರ್ ಪಾತ್ರ ಏನಿಲ್ಲ. ಅದ್ರಲ್ಲಿ ಮಿನಿಸ್ಟರ್ ಪಾತ್ರ ಏನೈತೆ? ಅಟ್ಲೀಸ್ಟ್ ಎಲೆಕ್ಷನ್ ದಿವಸ ಮಿನಿಸ್ಟರ್ ಸ್ಪಾಟ್ಗೆ ಬರ್ಲಿಲ್ಲ, ಏನೋ ನೀವು ಮಾಡ್ಕೊಳ್ರಪ್ಪ ಅಂತೇಳಿ. ಲಾಸ್ಟ್ಗೆ ನಿಮ್ಮ ಹೆಸರು ಮಿನಿಸ್ಟರ್ ಹೇಳಿದ್ರು ಫೈನಲ್ಗೆ. ಶಿಶಿ, ಪುಟ್ಟಾಂಜನಪ್ಪ, ಶ್ರೀನಿವಾಸು, ಚಂದ್ರೇಗೌಡ ಎಲ್ಲ ಹೋಗಿ ಹೇಳಿದಾಗ ಆಯ್ತು ಮಾಡ್ಬಿಡೋಗ್ರಪ್ಪ ನಾಗರಾಜನ್ ಅಂತ ಹೇಳಿದ್ರಲ್ಲ, ಅವ್ರ ಸಪೋರ್ಟ್ ಐತೆ ಇಲ್ವೋ ನಿಮ್ಗೆ? ನೀವೇ ಡೈರೆಕ್ಟರ್ ಆಗ್ಬಿಟ್ರ? ಎಲ್ಲಾ ಜನಾಂಗದವರು ನಿಮ್ಗೆ ಸಪೋರ್ಟ್ ಮಾಡಿ ನಿಮ್ಗೆ ಡೈರೆಕ್ಟರ್ ಮಾಡಿದ್ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್. ಫಸ್ಟ್ ಟೈಮ್ ಮಾಡಿದಾಗ ನಿಮ್ಗೆ ಉಪಾಧ್ಯಕ್ಷ ಮಾಡ್ಲಿಲ್ವಾ? ಹಿಂದುಳಿದ ಜನಾಂಗದವ್ರು ಗಮನಿಸ್ತಾ ಇಲ್ಲ ಅಂತ ಯಾಕೆ ಮಾತಾಡ್ತೀವಿ? ದಯವಿಟ್ಟು ಅದೊಂದು ಮಾತಾಡೋದು ಬಿಡ್ರಿ. ಈಗ ನಿಮ್ಗೆ ಇಷ್ಟ ನಮ್ಮಲ್ಲಿ ಮನವಿ, ಸೇರ್ಸ್ರಿ, ಎಲ್ರೂ ಸೇರ್ಸ್ರಿ. ನೀವು ಬಣ ಇಲ್ಲ ಅಂತಿರಲ್ಲ, ಪುಟ್ಟಾಂಜನಪ್ಪನ ಬಂದ್ರೆ ರಾಜೀವ್ ಗೌಡ್ ಬರ, ರಾಜೀವ್ ಗೌಡ್ ಬಂದ್ರೆ ಪುಟ್ಟಾಂಜನಪ್ಪ, ಇಬ್ಬರು ಒಂದ್ ಕಡೆ ಸೇರ್ಸ್ರಿ. ಕಾಂಗ್ರೆಸ್ ಆಫೀಸಲ್ಲಿ ಮಾಡ್ರಿ ಮೀಟಿಂಗ್. ಅದು ಮಾಡೋದು ಬಿಟ್ಬಿಟ್ಟು ಎರಡು ಬಣ ಇಲ್ಲ ಅಂತ ನಾವು ಹೇಳ್ಕೊಂಡ್ಬಿಟ್ರೆ ಆಗೋದಿಲ್ಲ. ನಾವೆಲ್ಲ ರಾಜೀವ್ ಗೌಡ್ ದುಡ್ದವ್ರೆ. ಇವಾಗ ನಾವು ಪುಟ್ಟಾಂಜನಪ್ಪನ ಹೇಳೋದಷ್ಟೇ, ಇನ್ನೊಬ್ರಿಗೆ ಹೇಳೋದಷ್ಟೇ. ಯಾರು ಪಾರ್ಟಿ ಸಿಂಬಲ್ ತಗೊಂಬಂದ್ರೆ ಪಾರ್ಟಿ ಕೆಲಸ ಮಾಡೋರು ನಾವು. ಪುಟ್ಟಾಂಜನಪ್ಪನ ತಗೊಂಬರ್ಲಿ, ಇನ್ನೊಬ್ಬ ಹಳ್ಳಿ ಒಳಗೆ ಯಾರು ನಾವು ಸಾಮಾನ್ಯ ರೈತನ ತಗೊಂಬರ್ಲಿ, ಪಾರ್ಟಿ ಸಿಂಬಲ್ ನಾವು ಕೆಲಸ ಮಾಡೋರು. ಸೇರ್ಸ್ರಿ ಎಲ್ರು. ನೀವು ರಾಜೀವ್ ಗೌಡ್ ಪರವಾಗಿ ಕೆಲಸ ಮಾಡ್ತೀವಿ, ನಾವು ಮಾಡ್ಲಿಲ್ವಾ? ಎಲೆಕ್ಷನ್ ಮುಗ್ದು ಇಷ್ಟು ದಿವಸ ಆಯ್ತು, ರಾಜೀವ್ ಗೌಡ್ ಬಂದು ನಮ್ನ ಯಾವಾಗ ಮಾತಾಡ್ತಿದ್ದಾನೆ ಹಳ್ಳಿಗಳಿಂದ ಬಂದು? ಯಾವ ಕಾರ್ಯಕ್ರಮ ಕೇಳಿದ್ರೆ ಬರ್ತಾವ್ರೆ? ಎಲ್ಲೋ ಬರ್ತಾರೆ, ಬೇಕಾದವ್ರ ಕಡೆ ಹೋಗ್ತಾರೆ. ದಯವಿಟ್ಟು ಎಲ್ಲರನ್ನು ಸೇರ್ಸೋದು ಮಾಡ್ರಿ, ಪಾರ್ಟಿ ಕಟ್ಟೋಣ. ಅದು ಬಿಟ್ಬಿಟ್ಟು ನಾವೇನೋ ಮಿನಿಸ್ಟರ್ ಮೇಲೆ. ನಾಗರಾಜಣ್ಣ, ನಿಮ್ಮಲ್ಲಿ ಒಂದು ಮನವಿ, ಪ್ರೆಸ್ ಮೀಟ್ ಮಾಡ್ಬೇಕಾ? ಕರೀರಿ ನಮ್ನೆಲ್ಲ, ನಾವು ಬರ್ತೀರಿ. ನೀವ್ಯಾಕೆ ಯಾರೋ ನಿಮ್ಗೆ ಬೇಕಾದವ್ರನ್ನ 4 ಕೂಸ್ಕೊಳ್ಳೋದು ಪ್ರೆಸ್ ಮೀಟ್ ಮಾಡೋದು, ನನಗೆ ಬೇಕಾದವ್ರನ್ನ ನಾನ್ 4 ಕೂಸ್ಕೊಳ್ಳೋದು ಪ್ರೆಸ್ ಮೀಟ್ ಮಾಡೋದು, ಇನ್ನೊಬ್ರು ಪ್ರೆಸ್ ಮೀಟ್. ಪಾರ್ಟಿ ಗೌರವ ಹೋಗ್ತೈತೆ, ಹೀಗೆ ಹೋಗೈತೆ ನಮ್ಮ ತಾಲೂಕಲ್ಲಿ. ಇದ್ದಿದ್ದು ಕಳಿಬೇಡ್ರಿ, ಎಲ್ಲರನ್ನು ಸೇರ್ಸ್ಕೊಂಡು ಮಾಡ್ರಿ. ನೀವು ಕಾಂಗ್ರೆಸ್ ಅವ್ರಲ್ವಾ? ಯಾಕೆ ಎಲ್ಲರನ್ನು ಕರೀಲಿಲ್ಲ? ತಾಲೂಕಲ್ಲಿ ಎಲ್ಲ ಲೀಡರ್ಗಳು ಕರಿಬೋದಾಯ್ತಲ್ಲ. ಸುಮಾರು ಜನ ಲೀಡರ್ಗಳಿದ್ದಾರೆ, ನಿಮ್ಮ ಲೆವೆಲ್ ಲೀಡರ್ಗಳೇ ಇದ್ದಾರೆ, ಡಿಸ್ಟಿಕ್ ಮಟ್ಟ ರಾಜ್ಯ ಮಟ್ಟದವರೇ ಇದ್ದಾರೆ. ಅವ್ರನ್ನೆಲ್ಲ ಕರೆದು ಒಂದು ಪ್ರೆಸ್ ಮೀಟ್ ಮಾಡ್ರಿ. ನೀವು 4-5 ಜನ ಕೂತ್ಕೊಂಡು ಆ ಮಿನಿಸ್ಟರ್ ಸರಿ ಇಲ್ಲ, ಈ ಮಿನಿಸ್ಟರ್ ಸರಿ ಇಲ್ಲ, ಅವರಿಂದ ಇದಾಯ್ತು, ಇವರಿಂದ ಇದಾಯ್ತು, ಯಾಕೆ ಇದು ಮಾಡ್ತಾ ಇದ್ದೀರಾ? ಎಲ್ಲರನ್ನು ಕರೆದು ಮಾಡ್ರಿ ಮೀಟಿಂಗು, ಪ್ರೆಸ್ ಮೀಟ್ ಮಾಡುವಾಗ. ಕಾಂಗ್ರೆಸ್ ಅಲ್ಲಿ 2 ಗುಂಪವ್ರ ಪ್ರೆಸ್ ಮೀಟ್, 3 ಗುಂಪವ್ರ ಪ್ರೆಸ್ ಮೀಟ್ ಆದ್ರೆ ಪಾರ್ಟಿ ಗೌರವ ಹೋಗ್ತೈತೆ. ದಯವಿಟ್ಟು ಇದಕ್ಕೆಲ್ಲ ಇಲ್ಲೇ ಅಂಕುಶ ಆಡ್ರಿ, ಅಷ್ಟೇ ನಾನು ನಿಮ್ಮಲ್ಲಿ ಮನವಿ ಮಾಡೋದು. ಇವತ್ತು ಅವರು ತೋಪಡ ನಾಗರಾಜಣ್ಣವರು ಏನು ಉದ್ದೇಶ ಇಟ್ಕೊಂಡ್ರೆ ಹೇಳಿದ್ರೆ ಏನೋ ಗೊತ್ತಿಲ್ಲ. ಅವರು ವಾಸ್ತುಸ್ಥಿತಿನ ಅರ್ಥ ಮಾಡಿಕೊಂಡು ಮಾತಾಡಬೇಕು. ಅದು ಬಿಟ್ಟು ವಿನಾಕಾರಣ ಸಚಿವರ ಮೇಲೆ ಆರೋಪ ಮಾಡೋದು ತಪ್ಪು ಅಂತ ನನ್ನ ಭಾವನೆ. ಮೊದಲನೇದಾಗಿ ಅವ್ರು ಹೇಳಿರ್ತಕ್ಕಂಥ ಆರೋಪ, ಸರ್ಕಾರ ನಾಮನಿರ್ದೇಶಕರನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇಲ್ಲ, ಕಾಲಹರಣ ಮಾಡ್ತಾ ಇದ್ದಾರೆ. ಈ ಒಂದು ಶಿಡ್ಲಘಾಟ್ ತಾಲೂಕುಗಳಲ್ಲಿ ಗುಂಪುಗಳನ್ನು ಕಟ್ತಾ ಇದ್ದಾರೆ. ಇವತ್ತು ನಾಮನಿರ್ದೇಶಕರನ್ನು ಮಾಡದೆ ಇವತ್ತು ಕಾಲಹರಣ ಮಾಡ್ತಾ ಇದ್ದಾರೆ. 2.5 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಇದುವರೆಗೂ ಶಿಡ್ಲಘಾಟ್ ತಾಲೂಕಲ್ಲಿ ಯಾವುದೇ ರೀತಿ ನಾಮನಿರ್ದೇಶಕರನ್ನು ಮಾಡಿಲ್ಲ ಅಂತ ಆರೋಪವನ್ನ ತೋಪಡ ನಾಗರಾಜಣ್ಣವ್ರು ಮಾಡಿದ್ದಾರೆ. ದಯವಿಟ್ಟು ನೀವು ಇದರೊಂದು ಮಾಹಿತಿ ನೀವು ತಿಳ್ಕೊಬೇಕು. ಈ ಒಂದು ವಿಚಾರವಾಗಿ, ನಾಮನಿರ್ದೇಶಕರ ಒಂದು ವಿಚಾರವಾಗಿ ಉಸ್ತುವಾರಿ ಸಚಿವರು ಬಹಳ ಪ್ರಾಮಾಣಿಕವಾಗಿ, ರಾಜೀವ್ ಗೌಡಣ್ಣ ಆಗಿರ್ಬೋದು, ಪುಟ್ಟಣ್ಣನವರು ಆಗಿರ್ಬೋದು, 3 ಬಾರಿ ಸತತವಾಗಿ ಹೈಯರ್ ಎಜುಕೇಶನ್ ಕೌನ್ಸಿಲಿಂಗ್ ಹಾಲ್ ಕರೆದಿದ್ದಾರೆ. ವಿ ಮುನಿಯಪ್ಪಣ್ಣವ್ರ ಕಾಲೇಜಲ್ಲಿ 1-2 ಬಾರಿ ಸಂಧಾನ ಮಾತುಕತೆ ಮಾಡಿದ್ದಾರೆ. ಫೋನಲ್ಲಿ ಸತತವಾಗಿ ಇಬ್ಬರಲ್ಲಿ 10-15 ಸಲ ಫೋನಲ್ಲಿ ಮಾತಾಡಿದ್ದಾರೆ. ದಯವಿಟ್ಟು ಬೇಡ, ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸದಿಂದ ನಿಷ್ಠಾವಂತ ಕಾರ್ಯಕರ್ತರಿಗೆ, ಪಾರ್ಟಿಗೆ ತೊಂದರೆ ಆಗ್ತೈತೆ. ನಾಮನಿರ್ದೇಶಕರನ್ನ ನೀವಿಬ್ಬರು ಒಗ್ಗಟ್ಟಿಂದ ಕೂತ್ಕೊಂಡು ಅಲ್ಲಿ ಯಾರು ನಿಷ್ಠಾವಂತ ಕಾರ್ಯಕರ್ತರಿದ್ದಾರೆ ಆ ಕಾರ್ಯಕರ್ತರಿಗೆ ಕೊಡಂತದ್ದಾಗಬೇಕು. ಈ ತರ ನೀವು ಒಬ್ಬರನ್ನೊಬ್ಬರಲ್ಲಿ ವೈಮನಸ್ಸಿದ್ರೆ ದಯವಿಟ್ಟು ಅಲ್ಲಿ ಪಾರ್ಟಿಗೆ ತೊಂದರೆ ಆಗ್ತೈತೆ, ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತೈತೆ. ನೀವಿಬ್ಬರು ಪಾರ್ಟಿ ಕೆಲಸ ಮಾಡಬೇಕು, ಪಾರ್ಟಿ ಕಾರ್ಯಕ್ರಮಗಳನ್ನ ನೀವು ಒಗ್ಗಟ್ಟಾಗಿ ಮಾಡಬೇಕು.
ಪಾರ್ಟಿ ಕಾರ್ಯಕ್ರಮ ಒಗ್ಗಟ್ಟ ಮಾಡಿ ನಿಮ್ಮ ಸಮಾಜ ಸೇವೆ ಏನೇ ಇದ್ರು ನಿಮ್ಮ ಪರ್ಸನಲ್ ಆಗಿ ಏನೋ ಮಾಡ್ಕೊಡ್ರಿ. ಪಾರ್ಟಿ ಕಾರ್ಯಕ್ರಮ ಅಂತ ಬಂದಾಗ ನೀವು ಒಗ್ಗಟ್ಟಾಗಿ ಮುನ್ನಡೆದು ಈ ಒಂದು ಶಿಡ್ಲಘಾಟದಲ್ಲಿ ಏನು ಇವತ್ತು ಪಾರ್ಟಿಗೆ ಹಿನ್ನಡೆ ಆಗೈತೆ ಮುನ್ನಡೆಗೆ ತರಬೇಕು. ಹೈಕಮಾಂಡ್ ಅಂತ ಐತೆ, ಹೈಕಮಾಂಡ್ ಮಟ್ಟದಲ್ಲಿ ಇನ್ನೂ ಚುನಾವಣೆ 3 ವರ್ಷದ ಮೇಲೆ ಐತೆ. ಆ ಒಂದು ಸಂದರ್ಭದಲ್ಲಿ ಯಾರಿಗೋ ಒಬ್ಬರಿಗೆ ಟಿಕೆಟ್ ಘೋಷಣೆ ಮಾಡ್ತೈತೆ. ಇಬ್ಬರಿಗೂ ಅನ್ಯಾಯ ಮಾಡೋದಿಲ್ಲ, ನೀವು ಇಬ್ಬರು ನನಗೆ 2 ಕಣ್ಣಿದ್ದಂಗೆ ಅಂತ ಸುಮಾರು ಸಲಿ ಈ ಒಂದು ಮಾತನ್ನ ರಾಜಗೌಡನಿಗಾಗ್ಬೋದು ಪುಟ್ಟಣ್ಣವ್ರಿಗಾಗ್ಬೋದು ಹೇಳಿದ್ದಾರೆ. ಈ ಒಂದು ಮಾಹಿತಿ ಅವ್ರಿಗೆ ಗೊತ್ತಾಯ್ತು ಎಲ್ಲ ಇದು ತೋಪ್ರ ನಾಗರಾಜಣ್ಣವರು ತಿಳ್ಕೊಬೇಕಾಗೈತೆ. ಇನ್ನೊಂದು, ಸಚಿವರು ಯಾರ ಕೈಗೂ ಸಿಗೋದಿಲ್ಲ, ಸಚಿವರು ಮಾತಾಡೋಕ್ಕೆ ಅವಕಾಶ ಕೊಡೋದಿಲ್ಲ, ಜನರ ಕಷ್ಟ ಸುಖ ಸ್ಪಂದಿಸ್ತಾ ಇಲ್ಲ ಅಂತ ಇವತ್ತು ಮತ್ತೊಂದು ಆರೋಪ ಮಾಡಿದ್ದಾರೆ. ದಯವಿಟ್ಟು ಇವತ್ತು ಅವರು ಸಚಿವರಾದಾಗಿಂದ ಇವರು ಯಾವ ತರ ಇವತ್ತು ಸಚಿವರು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅವರು 15ರಿಂದ 16 ಅವರ್ ಇವತ್ತು ಈ ಒಂದು ರಾಜ್ಯದ ಸಚಿವರಾಗಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ಜನ ಇವತ್ತು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶ ನಾನು ಬಳಕೆ ಮಾಡ್ಕೊಬೇಕು. ಇಲ್ಲಿ ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶನ ರಾಜ್ಯ ಮಟ್ಟದಲ್ಲಾಗ್ಬೋದು, ನನ್ನೊಂದು ಜಿಲ್ಲೆಯಲ್ಲಾಗ್ಬೋದು, ನೆನಪುಳಿದೋಗಿರ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡಬೇಕು ಅಂತ ನಿರಂತರವಾಗಿ ಪ್ರಾಮಾಣಿಕ ಪ್ರಯತ್ನನ ಡಾಕ್ಟರ್ MC ಸುಧಾಕರ್ಣವರು ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಇದು ಅವ್ರು ಅರ್ಥಕೊಬೇಕು. ಇವತ್ತು ಅವ್ರು ಯಾವ ತರ ಜನರ ಕಷ್ಟ ಸುಖ ಸ್ಪಂದಿಸ್ತಾರಂದ್ರೆ, ಇವತ್ತು ಡಾಲರ್ಸ್ ಕಾಲೋನಿಯಲ್ಲಿ ಹೋದ್ರೆ ಎಷ್ಟೇ ಜನ ಬಂದಿದ್ರು ಸಹ, ಅವ್ರಿಗೆ ಎಷ್ಟೇ ಕೆಲಸ ಒತ್ತಡ ಇದ್ರು ಸಹ ಅಲ್ಲಿ ಬಂದಿರತಕ್ಕಂಥ ಜನರ ಕಷ್ಟಕ್ಕೆ ಸ್ಪಂದಿಸಿ ಅಲ್ಲಿ ಆಗುವಂತ ಕೆಲಸಗಳಿದ್ರೆ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ ಕೂಡಲೇ ಫೋನ್ ಮಾಡಿ ಜನರ ಕಷ್ಟಕ್ಕೆ ಸ್ಪಂದಿಸುವಂತ ಒಂದು ಕೆಲಸನ ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಹೈಯರ್ ಎಜುಕೇಶನ್ ಕೌನ್ಸಿಲಿಂಗ್ ಹಾಲಲ್ಲಿ ಅವರ ಒಂದು ನಿರಂತರ ಒಂದು ಕಾರ್ಯಚಟುವಟಿಕೆಗಳು ಅಲ್ಲೇ ಇರ್ತೈತೆ. ಅವ್ರ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಚಟುವಟಿಕೆಗಳು ಅಲ್ಲೇ ಇರ್ತದೆ. ಫ್ರೀ ಆದಾಗ ಸಹ ತನ್ನ ಒಂದು ತಾಲೂಕಿಂದ ಜಿಲ್ಲೆಯಿಂದ ಬಂದಿರತಕ್ಕಂಥ ಕಾರ್ಯಕರ್ತನ ಕಷ್ಟ ಸುಖ ವಿಚಾರಿಸಿ ಅಲ್ಲೇ ಸ್ಪಂದಿಸುವಂತ ಕೆಲಸ ಮಾಡ್ತಾರೆ. ಮತ್ತೆ ವಾರದಲ್ಲಿ 2 ದಿವಸ ಶನಿವಾರ ಭಾನುವಾರ ನಿರಂತರವಾಗಿ ಜನತಾ ದರ್ಶನ ಕಾರ್ಯಕ್ರಮವನ್ನ ಚಿಂತಾಮಣಿಯಲ್ಲಿ ಹಮ್ಮಿಕೊಳ್ತಾರೆ. ಇವತ್ತು ಜಿಲ್ಲೆ ಒಂದು 5 ತಾಲೂಕಿಂದ ಜನ ಅಲ್ಲಿಗೆ ಹೋಗ್ತಾರೆ. ಏನೇ ಕಷ್ಟ ಸುಖ ಇದ್ರು ಸಹ ತನ್ನ ಸ್ವಂತ ತಾಲೂಕವರು ಅಂತ ಸಹ ನೋಡದೆ ಸರದಿ ಪ್ರಕಾರ ಒಂದ್ ವೇಳೆ ಸ್ವಂತ ತಾಲೂಕವರು ಇಲ್ಲಣ್ಣ ಇದು ಬೇಗ ಕೆಲಸ ಮಾಡ್ಕೊಂಡ್ರು ಸಹ ಇಲ್ಲಪ್ಪ ಆ ತರ ಆಗೋದಿಲ್ಲ, ಜನ ಪಾಪ ಬೆಳಗ್ಗೆಯಿಂದ ಕಾಯ್ತಾ ಇದ್ರೆ ಎಲ್ರು ನನ್ಗೊಂದೇ ಕಾಯಿರಿ ಎಲ್ಲಾ ಕೆಲಸ ಮಾಡ್ಕೊಡ್ತೀನಿ ಅಂತ ಜನರ ಕಷ್ಟ ಸುಖ ಸ್ಪಂದಿಸಿ ಆ ಒಂದು ಸಮಸ್ಯೆನ ಅಲ್ಲೇ ಬಗೆಹರಿಸಂತ ಕೆಲಸನ ಡಾಕ್ಟರ್ MC ಸುಧಾಕರ್ ಅವರು ಉಸ್ತುವಾರಿ ಸಚಿವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ದಯವಿಟ್ಟು ಇದು ನೀವು ಅರ್ಥ ಮಾಡ್ಕೋಬೇಕು. ಮತ್ತೆ ಖಾಸಗಿ ಕಾರ್ಯಕ್ರಮಗಳು ಬರಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಖಂಡಿತ ಇವತ್ತು ಅವರು ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರಿಗೆ ಅಂತ ಒಂದು ಜವಾಬ್ದಾರಿ ಐತೆ. ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆ, ನಮ್ಮ ಮಕ್ಕಳ ಭವಿಷ್ಯತ್ತು ಸ್ವಲ್ಪ ಯಾಮಾರಿದ್ರೆ ಮಕ್ಕಳ ಭವಿಷ್ಯತ್ತು ಹಾಳಾಗ್ತೈತೆ. ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಬಹಳ ಮುನ್ನೆಚ್ಚರಿಕೆಯಿಂದ ಬಹಳ ಜವಾಬ್ದಾರಿಯಾಗಿ ಇವತ್ತು ಆ ಒಂದು ಇಲಾಖೆಯಲ್ಲಿ ಯಾವ ಸಚಿವರು ಮಾಡದೇ ಇರತಕ್ಕಂಥ ಒಂದು ಹೊಸ ಒಂದು ಬದಲಾವಣೆಗಳನ್ನ ಡಾಕ್ಟರ್ MC ಸುಧಾಕರ್ಣನವರು ಇವತ್ತು ಆ ಒಂದು ಇಲಾಖೆಯಲ್ಲಿ ತಂದಿದ್ದಾರೆ. ಇದು ಬೇಕಾದ್ರೆ CM ಸಿದ್ದರಾಮಯ್ಯವ್ರಿಗೂ ಗೊತ್ತು, ಸಚಿವ ಸಂಪುಟದಲ್ಲಿ ಸುಮಾರು ಸಚಿವರು ಗೊತ್ತು, ನಮ್ಮ DCM ಇದು ಶಿವಕುಮಾರ್ ಅಣ್ಣವ್ರಿಗೂ ಗೊತ್ತು. ಇವರ ಒಂದು ಕಾರ್ಯವೈಖರಿ ನೋಡಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆ ತರ ಬ್ಯುಸಿ ಶೆಡ್ಯೂಲ್ ಇರ್ತೈತೆ. ತನ್ನ ಸ್ವಂತ ಕ್ಷೇತ್ರದಲ್ಲಿರ್ತಕ್ಕಂಥ ಕಾರ್ಯಕರ್ತರ ಒಂದು ಶುಭ ಕಾರ್ಯಕ್ರಮಗಳಾಗ್ಬೋದು, ಬೇರೆ ಕಾರ್ಯಕ್ರಮಗಳಿಗಾಗ್ಬೋದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟೋ ಜನ ಅಲ್ಲಿ ಬೇಜಾರಾಗಿದ್ದಾರೆ. ಆದ್ರೆ ಇವತ್ತು ಅರ್ಥ ಮಾಡ್ಕೊಬೇಕಾಗ್ತೈತೆ. ಇವತ್ತು ಅವರು ಬರೀ ಜಿಲ್ಲೆಗೆಲ್ಲ ಸಚಿವರು, ಇಡೀ ರಾಜ್ಯಕ್ಕೆ ಸಚಿವರು. ಇದನ್ನ ಅರ್ಥ ಮಾಡ್ಕೊಂಡು ತೋಪಡ ನಾಗರಾಜಣ್ಣವರು ಮಾತಾಡ್ಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಕೊಳ್ತೀನಿ. ಹಾಗೆ ಇವತ್ತು ಅಭಿವೃದ್ಧಿ ವಿಚಾರ ಹೇಳಿದ್ದಾರೆ. ಇವತ್ತು ನಮ್ಮ ಶಿಡ್ಲಘಾಟ ತಾಲೂಕಿಗೆ ಏನು ಅಭಿವೃದ್ಧಿ ಮಾಡಿಲ್ಲ. ಇವತ್ತು ಸ್ಟೇಡಿಯಂ ಎಲ್ಲ ಹಾಳಾಗೋಗೈತೆ, ಮತ್ತೊಂದು ಅಂತ ಹೇಳಿದ್ದಾರೆ. ಇವತ್ತು ಸ್ಟೇಡಿಯಂ ವಿಚಾರವಾಗಿ ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸ್ಟೇಡಿಯಂಗಳು ವಿಚಾರವಾಗಿ ಇವತ್ತು 10 ದಿನ ಹಿಂದೆ ಇವತ್ತು DC ಆಫೀಸಲ್ಲಿ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳನ್ನ ಕರೆದು ಸಭೆ ಮಾಡಿ ಇವತ್ತು ಆ ಒಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಯಾವ ತಾಲೂಕಲ್ಲಿ ಸ್ಟೇಡಿಯಂಗಳು ಅಭಿವೃದ್ಧಿಯಿಂದ ಕುಂಠಿತಗೊಂಡಿದ್ದಾವೋ ಅಲ್ಲಿ ಏನೇನು ಅಭಿವೃದ್ಧಿ ಆಗಬೇಕು ಒಂದು DPR ರೆಡಿ ಮಾಡ್ಕೊಂಬ ಅಂತ ಖಡಕ್ ಆಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಅದ್ರ ಭಾಗವಾಗಿ ಇವತ್ತು 70 ಕೋಟಿ DPR ರೆಡಿ ಮಾಡಿ ಚಿಕ್ಕಬಳ್ಳಾಪುರದಲ್ಲಿ ಈಗ ಟೆಂಡರ್ ಪ್ರಕ್ರಿಯೆ ಐತೆ. ಆ ಸ್ಟೇಡಿಯಂ ಕೆಲಸನ ಆರಂಭ ಆಗ್ತೈತೆ. ಅದ್ರಲ್ಲಿ ನಮ್ಮ ಸ್ಟೇಡಿಯಂ ಐತೆ. ಎರಡನೇದು ಇವತ್ತು 4 ಕೋಟಿ ರೂಪಾಯಿ ಅವರ ಒಂದು ಸ್ವಂತ ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಇವತ್ತು 4 ಕೋಟಿ ರೂಪಾಯಿ ಅನುದಾನವನ್ನ ಇವತ್ತು ನಮ್ಮ ಶಿಡ್ಲಘಾಟ ತಾಲೂಕು ಕೊಟ್ಟು ಒಂದೂವರೆ ತಿಂಗಳ ಹಿಂದೆ ಗುದ್ದಲಿ ಪೂಜೆ ಸಹ ಮಾಡಿದ್ರು. ಅದು ನೀವು ಸಹ ಬಹುಶಃ ನೀವು ಕಂಡಿದ್ದೀರಾ. ಅವತ್ತು ಆ ಒಂದು ಕಾರ್ಯಕ್ರಮಕ್ಕೆ ತೋಪಡ ನಾಗರಾಜಣ್ಣವರು ಸಹ ಬಂದಿದ್ರು. ಗುದ್ದಲಿ ಪೂಜೆ ಕಾರ್ಯಕ್ರಮಕ್ಕೆ ತೋಪಡ ನಾಗರಾಜಣ್ಣವರು ಬಂದಿದ್ರು. ಸ್ವತಃ ಅವರೇ ಗುದ್ದಲಿ ಪೂಜೆಗೆ ಸುಧಾಕರ್ ಮಾಡಿರ್ತಕ್ಕಂಥ ಒಂದು 4 ಕೋಟಿ ಗುದ್ದಲಿ ಪೂಜೆ ಕಾರ್ಯಕ್ರಮ ಅವ್ರ ಕಣ್ಣಾರೆ ನೋಡಿದ್ದಾರೆ. ಮತ್ತೆ ಇವತ್ತು 240 ಕೋಟಿ ರು ವೆಚ್ಚದಲ್ಲಿ
ಎಚ್ ಎನ್ ವ್ಯಾಲಿ ನೀರು ಹರಿಸುವ ಒಂದು ಕಾರ್ಯಕ್ರಮ. ಇವತ್ತು 169 ಕೆರೆಗಳಿಗೆ ಚಿಂತಾಮಣಿಗಾದ್ರೆ 45 ಕೆರೆಗಳಿಗೆ ನಮ್ಮ ಶಿಡ್ಲಘಾಟಕ್ಕೆ ನೀರು ತುಂಬಿಸುವಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಇವತ್ತು ಮೊನ್ನೆ ನಂದಿ ಬೆಟ್ಟದ ಗಿರಿಧಾಮದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅನುಮೋದನೆ ಪಡೆದಿದ್ದಾರೆ. 45 ಕೆರೆಗಳು ನೀರು ತುಂಬೋದಂದ್ರೆ ಅದು ರೈತರು ಕೃಷಿಗೆ ಬಳಸ್ಕೊಳ್ಳೋಂಥದ್ದಲ್ಲ. ಇವತ್ತು ಆ ನೀರು ಭೂಮಿಯಲ್ಲಿ ಇಂಗಬೇಕು, ಭೂಮಿಯಲ್ಲಿ ಇಂಗಿ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಒಂದು ಒಳ್ಳೆ ಕಾರ್ಯಕ್ರಮ. ಇವತ್ತು 10 ವರ್ಷ 15 ವರ್ಷ 20 ವರ್ಷ ನಿಂತೋಗಿರ್ತಕ್ಕಂಥ ಬೋರ್ವೆಲ್ ಸಹ ನೀರು ಬರ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ಇವತ್ತು ಕೈಗಾರಿಕಾ ಪ್ರದೇಶ ಜಮಕೋಟೆಯಲ್ಲಿ ಇವತ್ತು 2800 ಎಕರೆಯಲ್ಲಿ ಕೈಗಾರಿಕಾ ಪ್ರದೇಶ ಅಂತ ತಂದಿದ್ದಾರೆ. ಇವತ್ತು ಅವರೊಂದು ದೊಡ್ಡ ಕನಸು ಏನಂದ್ರೆ, ಇವತ್ತು ಎಲ್ಲಾ ಮನೆಗಳಲ್ಲಿ ವಿದ್ಯಾವಂತರಿದ್ದಾರೆ, ಬುದ್ಧಿವಂತರಿದ್ದಾರೆ. 4 ಜನ ಮಕ್ಕಳಿದ್ರು, ಹೈಯರ್ ಎಜುಕೇಶನ್ ಮಾಡ್ತಾ ಇದ್ದಾರೆ, ಡಬಲ್ ಡಿಗ್ರಿ ಗ್ರಾಜುಯೇಟ್ ಮಾಡ್ತಾ ಇದ್ದಾರೆ. ಇವತ್ತು ಕೆಲಸ ಇನ್ನೊಂದು ಮತ್ತೊಂದು ಅಂತ ಹೇಳ್ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದಾರೆ. ಆ ತರ ಆಗ್ಬಾರ್ದು. ಈ ಭಾಗದಲ್ಲಿ ನಾವೊಂದು ದೊಡ್ಡ ಒಂದು ಕೈಗಾರಿಕಾ ಪ್ರದೇಶನ ಮಾಡಬೇಕು ಅಂತ ಒಂದು ಕನಸು ಕಟ್ಕೊಂಡು ಇವತ್ತು ರೈತರಿಗೆ ಏನು ತೊಂದರೆ ಆಗದೆ ಪಾರದರ್ಶಕವಾಗಿ ತುಂಬಾ ಪ್ರಾಮಾಣಿಕವಾಗಿ ಇವತ್ತೊಂದು 3 ತಿಂಗಳಿಂದ ರೈತರ ಒಂದು ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಅವ್ರು ಮಾಡಿದ್ರು. ಅದೆಲ್ಲ ನೀವು ಕಣ್ಣಾರೆ ಕಂಡಿದ್ದೀರಾ. ಮತ್ತೆ ಇವತ್ತು ಹಾಸ್ಪಿಟ್ಲಿಗೆ ಇವತ್ತು ಮೊನ್ನೆ ದಿನೇಶ್ ಗುಂಡೂರಾವಣ್ಣವರು ಅಲ್ಲಿ ಏನು ಇವತ್ತು ಮೇಲ್ದರ್ಜೆಗೆ ಏರ್ಸ್ತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಸಹ ಚಾಲನೆ ಕೊಟ್ಟರು. ಇವತ್ತು ಇವತ್ತು ಹೈಟೆಕ್ ಮಾರ್ಕೆಟ್ 200 ಕೋಟಿ ರೂಪಾಯಿಗಳ ಹೈಟೆಕ್ ಮಾರ್ಕೆಟ್ ಇವತ್ತು ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ನಡೆದೋಗೈತೆ. ಅದಕ್ಕೆ ಅನ್ನದಾನ ಸಹ ಒದಗಿಸ್ಕೊಟ್ಟಿದ್ದಾರೆ. ಇನ್ನೇನು ಅದು ಗುದ್ದಲಿ ಪೂಜೆ ಮಾತ್ರ ಕಾರ್ಯಕ್ರಮ ಮಾತ್ರ ಮಾಡಬೇಕು. ಈಗ ಅದಕ್ಕೆ CM ಅವರು ಡೇಟ್ ಕೊಡ್ತಾ ಇಲ್ಲ. CM ಅವರು ಡೇಟ್ ಕೊಟ್ರೆ ಈ ತಿಂಗಳು ಮುಂದಿನ ತಿಂಗಳಲ್ಲಿ ಗುದ್ದಲಿ ಪೂಜೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಸಹ ಅವರು ಮಾಡ್ತಾರೆ. ಇವತ್ತು ಅಮರಾವತಿಯಲ್ಲಿ ಇವತ್ತು ಬಜೆಟ್ ಅಲ್ಲಿ ನೀವು ನೋಡಿದ್ರಿ, ಕ್ಯಾಂಪಸ್ಗೆ 133 ಕೋಟಿನ ಅನುಮೋದನೆ ಕೊಟ್ಟಿದ್ದಾರೆ. ಮತ್ತೆ 200 ಕೋಟಿ ರೂಪಾಯಿ ಹಿಂದೆ ಸರ್ಕಾರ ಮಂಜೂರು ಮಾಡಿತ್ತಷ್ಟೇ. ಅದಕ್ಕೆ ಹಣವನ್ನ ಒದಗಿಸ್ಕೊಟ್ಟವರು ಡಾಕ್ಟರ್ MC ಸುಧಾಕರ್ಣವರು. 200 ಕೋಟಿ ರೂಪಾಯಿ ಇವತ್ತು ಕಾಮಗಾರಿಕೆ ನಡೀತೈತೆ. ಇನ್ನೊಂದು ಅದ್ರ ಭಾಗವಾಗಿ ಕ್ಯಾಂಪಸ್ಗೆ 133 ಕೋಟಿಯನ್ನ ಅನುದಾನವನ್ನು ಸಹ ಮಂಜೂರು ಮಾಡಿದ್ದಾರೆ. ಈ ತರ ಅವ್ರ ಕೈಯಲ್ಲಿ ಏನಾಗ್ತೈತೋ ಅದು ಪ್ರಾಮಾಣಿಕವಾಗಿ ಡಾಕ್ಟರ್ MC ಸುಧಾಕರ್ಣವರು ತನ್ನ ಒಂದು ಬರೀ ಚಿಂತಾಮಣಿ ಕ್ಷೇತ್ರಕ್ಕೆ ಸೀಮಿತವಾಗಿಲ್ಲ, ಅವರು ಜಿಲ್ಲೆಯಲ್ಲಿರ್ತಕ್ಕಂಥ 5 ಕ್ಷೇತ್ರ ನನ್ನ ಕ್ಷೇತ್ರ ಅಂತ ತುಂಬಾ ಜವಾಬ್ದಾರಿಯಾಗಿ ಅವರೊಂದು ಪ್ರಾಮಾಣಿಕ ಒಂದು ಪ್ರಯತ್ನದಿಂದ ಒಂದು ಅಜೆಂಡಾ ಇಟ್ಕೊಂಡು ಈ ಒಂದು ಜಿಲ್ಲೆಯನ್ನ ಪೂರ್ತಿ ಅಭಿವೃದ್ಧಿ ಮಾಡ್ಬೇಕನ್ನೋ ಉದ್ದೇಶದಿಂದ ಮಾಡ್ತಾ ಇದ್ರು. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನೋಡ್ಬೋದು, ಇವತ್ತು ಅನುಮೋದನೆ ಕೊಟ್ಟರು 141 ಕೋಟಿ ರೂಪಾಯಿ ಅಂತಾರಾಷ್ಟ್ರೀಯ ಹೂವಿನ ಮಾರ್ಕೆಟ್. ಹೂವು ಬೆಳೆದಾಗ ನಮ್ಗೆ ಒಂದೊಳ್ಳೆ ಮಾರ್ಕೆಟ್ ವ್ಯವಸ್ಥೆ ಇರಬೇಕು. ಇವತ್ತು ಅದ್ರಿಗೂ ಅನುಮೋದನೆ ಕೊಡಿಸಿದ್ದಾರೆ. ಇವತ್ತು MRI ಸ್ಕ್ಯಾನಿಂಗ್ 10 ಕೋಟಿ ರೂಪಾಯಿಗೆ ಇವತ್ತು ಬಡವರಿದ್ದಾರೆ. ನಮ್ಮ ಒಂದು ಭಾಗದಲ್ಲಿ ತುಂಬಾ ಬಡವರಿದ್ದಾರೆ. ಇವತ್ತು ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಂದ್ರೆ, ಇಲ್ಲ ಬಾಡಿ ಪೂರ್ತಿ ಸ್ಕ್ಯಾನಿಂಗ್ ಮಾಡಿಸ್ಕೊಬೇಕಂದ್ರೆ 6,000 2,000 8,000 ಆಗ್ತೈತೆ. ಆ ತರ ಆಗ್ಬಾರ್ದು ಅಂತ ಹೇಳಿ ಮಿಷಿನರಿ ಖರೀದಿ ಮಾಡಕ್ಕೆ 10 ಕೋಟಿ ರೂಪಾಯಿ ಅನುದಾನವನ್ನು ಸಹ ಮಂಜೂರು ಮಾಡಿಸಿದ್ದಾರೆ. ಈ ತರ ಅವ್ರದೇ ಆದದ್ದು ವಿಷನ್ ಇಟ್ಕೊಂಡು ತುಂಬಾ ಜವಾಬ್ದಾರಿ ನಡ್ತದೆ. ಇನ್ನೊಂದು, ಇವತ್ತು ಬಾಗೇಪಲ್ಲಿಯಲ್ಲಿ 171 ಹಳ್ಳಿಗೆ 171 ಹಳ್ಳಿ ಕುಡಿಯುವ ನೀರು, ಇವತ್ತು ದೊಡ್ಡ ಡ್ಯಾಮ್ 190 ಕೋಟಿ ರೂಪಾಯಿ ಡ್ಯಾಮ್ ಅನ್ನ 171 ಹಳ್ಳಿ ಕುಡಿಯುವ ನೀರಿನ ವ್ಯವಸ್ಥೆಗೆ ಇವತ್ತು ಅದು ಕೂಡ ಅನುಮೋದನೆ ಮಾಡಿದ್ದಾರೆ. ಇವನ್ನೆಲ್ಲ ದಯವಿಟ್ಟು ನೀವು ಗಮನದಲ್ಲಿ ಇಟ್ಕೊಂಡು, ದಯವಿಟ್ಟು ಸುಧಾಕರ್ಣ ಬಗ್ಗೆ ಮಾತಾಡುವಾಗ ನೀವು ಮಾಹಿತಿ ತಗೊಂಡು, ನೀವು ದೊಡ್ಡವರಿದ್ದೀರಾ, ಹಿರಿಯರಿದ್ದೀರಾ, ನಿಮಗೆ ಅಂತ ಒಂದು ರಾಜಕೀಯ ಅನುಭವ ಐತೆ, ನೀವು DCC ಬ್ಯಾಂಕ್ ಉಪಾಧ್ಯಕ್ಷರಾಗಿದ್ದೀರಾ. ಇವತ್ತು ಒಂದು ನೀವು ಸ್ಕೂಲ್ನ ಒಂದು 4,000 ಜನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡ್ತಕ್ಕಂಥ ವಿದ್ಯಾಸಂಸ್ಥೆಯನ್ನು ನೀವು ನಿರ್ಮಾಣ ಮಾಡಿದ್ದೀರಾ. ಅಲ್ಲಿ 106 ಜನಕ್ಕೆ ಸಿಬ್ಬಂದಿ ವರ್ಗದವರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀರಾ, ಆಸರೆ ಆಗಿದ್ದೀರಾ. ದಯವಿಟ್ಟು ನಿಮಗೆ ಅಷ್ಟೆಲ್ಲ ಒತ್ತಡ ಇದ್ದಾಗ ಒಬ್ಬ ಸಚಿವರಾಗಿ ಎಷ್ಟೆಲ್ಲ ಒತ್ತಡ ಇರ್ತೈತಿ. ಅವ್ರು ಯಾವತ್ತೂ ಅಷ್ಟೇ ಬೇರೆ ಉದ್ದೇಶ ಇಲ್ಲ. ಇಲ್ಲಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಾರ್ಟಿ ಬಲಿಷ್ಠವಾಗಿರ್ಬೇಕು, ಕಾಂಗ್ರೆಸ್ ಪಾರ್ಟಿ ಒಂದು ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಕಾಂಗ್ರೆಸ್ ಪಾರ್ಟಿಗೆ ಎಲ್ಲಿ ಹಿನ್ನಡೆ ಆಗೈತೆ ಅಲ್ಲಿ ಮುನ್ನಡೆ ತರಬೇಕು ಅಂತ ದೊಡ್ಡ ಕನಸನ್ನು ಕಂಡಿದ್ದಾರೆ. ಮತ್ತೆ ಇನ್ನೊಂದು, ಸಚಿವರು 10 ವರ್ಷ ಸೋತು ಮನೆಯಲ್ಲಿದ್ರು ಅಂತ ಹೇಳಿದ್ರು. ಇಲ್ಲಿ ಪರವಾಗಿಲ್ಲ, 10 ವರ್ಷ ಸೋತು ಮನೆಯಲ್ಲಿದ್ರು ಅಂತ ಹೇಳಿದ್ರು. ಇಲ್ಲ, ಖಂಡಿತ 10 ವರ್ಷ ಮನೇಲಿ ಸೋತಿದ್ರು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಜನರಿಗೆ ಅರ್ಥ ಆಯ್ತಲ್ಲಿ ನಾವ್ ಎಂತ ನಾಯಕನ ಸೋಲ್ಸ್ಕೊಡ್ರಿ, ಎಂತ ನಾಯಕನ ಕಳ್ಕೊಂಡ್ರಿ ಅಂತ. ಮತ್ತೆ 10 ವರ್ಷ ಆದ್ಮೇಲೆ ಜನ ಗೆಲ್ಲಿಸಿದ್ರು. ಆತನ ಒಂದು ಒಳ್ಳೆತನನ ದೇವ್ರು ಗುರುತಿಸಿ 10 ವರ್ಷ ಆದ್ಮೇಲೆ ಗೆಲ್ಲಿಸಿದ್ರು. ಅದೇ ರೀತಿ ದೇವರು ಕೈ ಹಿಡಿದ್ರು, ಜನರು ಕೈ ಹಿಡಿದ್ರು. ಇವತ್ತೊಂದು ಒಳ್ಳೆ ಸ್ಥಾನಮಾನ ಸಿಕ್ಕೈತೆ. ಅವರೊಂದು ಕನಸು ಇಷ್ಟೇ, ಅವರಿಗೆ ಅಧಿಕಾರಕ್ಕೆ ಅಂಟ್ಕೊಂಡ್ರಲ್ಲ. ಇದು ಸುಮಾರು ಸಲ ಮೀಡಿಯಾ ಮುಂದೆ ಹೇಳಿದ್ದಾರೆ, ಒಂದು ಒಳ್ಳೆ ಕಾರ್ಯಕ್ರಮದ ಹೇಳಿದ್ದಾರೆ, ಅಧಿಕಾರ ಶಾಶ್ವತ ಅಲ್ಲ, ನಾನು ಶಾಶ್ವತ ಇಲ್ಲ. ಅಧಿಕಾರ ಸಿಕ್ಕಿದಾಗ ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸ ಶಾಶ್ವತ, ಜನರ ಪ್ರೀತಿ ವಿಶ್ವಾಸ ಶಾಶ್ವತ, ಅದು ಬಿಟ್ಟು ಬೇರೆ ಏನೇನಿಲ್ಲ. ನಾನು ಅಧಿಕಾರಕ್ಕೆ ಅಂಟ್ಕೊಂಡ್ರಲ್ಲ ಅಂತ ಖಂಡಿತವಾಗಿ ಸುಧಾಕರ್ಣರು ಹೇಳಿದ್ದಾರೆ. ದಯವಿಟ್ಟು ನೀವೇನಾದ್ರೂ ಮಾಡಂಗಿದ್ರೆ ನೀವು ಹಿರಿಯರಿದ್ದೀರಿ, ನಿಮ್ ಜೊತೆ ನಾವ್ ಇರ್ತೀವಿ. ಇಲ್ಲಿ ಪಾರ್ಟಿನ ಕಟ್ರಿ. ಇಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಹತ್ರದಲ್ಲೇ ಬರ್ತೈತೆ.
ಇವತ್ತು ನಾವು ಮೆಜಾರಿಟಿ ಸೀಟ್ಗಳಾದ್ರೂ ಗೆಲ್ಕೊಬೇಕಾಗ್ತೈತೆ. ಇವತ್ತು ನೀವು ಪುಟ್ಟಣ್ಣವ್ರ ಹತ್ರ ತುಂಬಾ ವಿಶ್ವಾಸವಾಗಿದ್ದೀರಿ, ರಾಜಗೌಡ ಹತ್ರ ತುಂಬಾ ವಿಶ್ವಾಸವಾಗಿದ್ದೀರಿ. ನಿಮ್ಮಿಂದ ನಾವೆಲ್ಲ ಬರ್ತೀರಿ. ಇಲ್ಲಿ ಕಾಂಗ್ರೆಸ್ ಪಾರ್ಟಿ ಉಳಿಬೇಕು, ಕಾಂಗ್ರೆಸ್ ಮುಖಂಡರು ಉಳಿಬೇಕು, ಕಾಂಗ್ರೆಸ್ ಕಾರ್ಯಕರ್ತರು ಉಳಿಬೇಕು, ಕಾಂಗ್ರೆಸ್ ಪಾರ್ಟಿಗೆ ಒಳ್ಳೇದಾಗಬೇಕು. ನೀವು ನಾಗರಾಜಣ್ಣ ನೀವು ಯಾವತ್ತನ ಕರೀರಿ, ಯಾರು ಬರ್ತಾರಿಲ್ಲ ಗೊತ್ತಿಲ್ಲ. ತಾಲೂಕು ಒಳ್ಳೇದಾಗ್ತೈತೆ, ಪಾರ್ಟಿಗೆ ಒಳ್ಳೇದಾಗ್ತೈತೆ, ಕಾರ್ಯಕರ್ತರಿಗೆ ಒಳ್ಳೇದಾಗ್ತೈತೆ. ನಿಮ್ ಜೊತೆ ನಾನು ಖಂಡಿತ ಇರ್ತೀನಿ ಅಂತ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ.